ಇದು ಕಿಚನ್ ಎಷ್ಟು ದೊಡ್ಡದಾಗಿದೆ ಸರ್ ಸರ್? ಕಿಚನ್ ಹಿಂಗೆ ನಮ್ಗೆ ಒಂದು 11 ಅಡಿ ಅಗಲ ಇದೆ ಸರ್. 10 11 ಅಡಿ ಸಿಗುತ್ತೆ. ಸರಿ. ಲೆಂತ್ ಇಲ್ಲಿಂದ ಡೈನಿಂಗ್ ವರೆಗೂ ಸೇರಿಸ್ಕೊಂಡ್ರೆ ನಮ್ಗೆ 21 ಅಡಿ ಇದೆ ಸರ್. 21 ಅಡಿ. 21 ಅಡಿ ಸಿಗುತ್ತೆ ಸರ್. ಓಕೆ ಓಕೆ. ಸ್ಪೇಷಿಯಸ್ ಆಗಿದೆ. ಇಲ್ಲೂ ಅಷ್ಟೇನೆ ನೋಡಿ, ಕ್ಯಾಬಿನೆಟ್ ಅದೆಲ್ಲ ಮೇಲೆ ಏನು ಮಾಡಿಲ್ಲ, ಮೇಲೇನು ಇಲ್ಲ ಅಷ್ಟು ಕೆಳಗಡೆ ಮಾತ್ರ ಇಷ್ಟು ಮಾತ್ರನೇ ಬಾಟಮ್ ಯೂನಿಟ್ ಮಾಡೋದು. ಕೌಂಟರ್ ಫುಲ್ ದೊಡ್ಡದಾಗಿ ಕೌಂಟರ್ ಕೊಟ್ಟಿದ್ದೀವಿ. ಈ ಡಿಸೈನ್ ಮನೆ ಡಿಸೈನ್ ಮಾಡಿರ್ತಾರಲ್ಲ, ಅದು ಡಿಸೈನ್ ಕೂಡ ನಿಮಗೆ ಇಷ್ಟ ಆಯ್ತಾ? ಸೊ ನೀವಾಗಿ ಡಿಸೈನ್ ಇದನ್ನ ಫೈನಲೈಸ್ ಮಾಡಿದ ಅಥವಾ RCC ಕಡೆಯಿಂದ ನಿಮಗೆ ಈ ಡಿಸೈನ್ ಮಾಡಿ ಚೆನ್ನಾಗಿರುತ್ತೆ ಅಂತ ರೆಕಮೆಂಡೇಶನ್ ಏನಾದ್ರು ಕೊಡಿ? ನಾವು ಆಕ್ಚುಲಿ ನಾವು ಡೂಪ್ಲೆಕ್ಸ್ ಮನೆ ಬೇಕು ಅಂತ ಹೇಳಿದಾಗ ಅವರು ಡಿಸೈನ್ ಮಾಡಿ ತೋರಿಸಿದ್ರು. ನಾವು ಸ್ವಲ್ಪ ಚೇಂಜಸ್ ಹೇಳಿದ್ವಿ ನಮ್ಗೆ ಹೇಗೆ ಬೇಕು ಅಂತ. ಅದೇ ಎಲ್ಲ ಇದಾಗಿ ಫೈನಲೈಸ್ ಆಯ್ತು. ಸೊ ಡಿಸೈನ್ ಅಲ್ಲಿ ನೀವು ಕೂಡ ಒಂಚೂರು ಇನ್ಪುಟ್ ಕೊಟ್ರಿ, ಅವರು ಅವ್ರ ಕಡೆಯಿಂದ ಯಾವ್ದು ಬೆಸ್ಟ್ ಆಗುತ್ತೆ ಅವರೇನೆ ಇನ್ಪುಟ್ ಕೊಟ್ರು. ಅಲ್ವಾ? ಕಾಸ್ಟ್ ಎಷ್ಟಾಯ್ತು ಸರ್? ಸರ್ ಅದನ್ನು ಆಲ್ಮೋಸ್ಟ್ 60 ರೂಪೀಸ್ ಇದೆ. 60 ಇದೆ. ಹೌದು ಸರ್. ಆಮೇಲೆ ಇದು ಫಿಟ್ಟಿಂಗ್ಸ್ ಮಿಕ್ಸರ್, ವಾಲ್ ಮಿಕ್ಸರ್ ಹಾಕಿದ್ದೀರಾ? ಹೌದು ಸರ್, ವಾಲ್ ಮಿಕ್ಸರ್ ಹಾಕಿದೀವಿ. ಇಲ್ಲೆಲ್ಲ ಫಿಟ್ಟಿಂಗ್ಸ್ ಎಲ್ಲ ತುಂಬಾ ಹೈ ಎಂಡ್ ಏನು ಹೋಗ್ಲಿಲ್ಲ. ರೆಗ್ಯುಲರ್ ವಾರಂಟಿ ಮೆಟೀರಿಯಲ್ಸ್ 15 ಇಯರ್ಸ್ 10 ಇಯರ್ಸ್ ವಾರಂಟಿ ಇರೋವನ್ನೆಲ್ಲ ಯೂಸ್ ಮಾಡ್ಕೊಂಡು ಇಲ್ಲಿ ಯೂಸ್ ಮಾಡಿರುವಂತದ್ದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಆಲ್ರೆಡಿ ತಮ್ನೇಲ್ ಮೇಲೆ ನೋಡಿರ್ತೀರ, ಕೇವಲ 39 ಲಕ್ಷದಲ್ಲಿ ಕಟ್ಟಿರುವಂತಹ ಒಂದು ಸೂಪರ್ ಡೂಪ್ಲೆಕ್ಸ್ ಮನೆನ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈ ಮನೆನ ಎಕ್ಸಿಕ್ಯೂಟ್ ಮಾಡಿರುವಂಥವ್ರು RCC ರಿಲಯಬಲ್ ಕನ್ಸಲ್ಟೆಂಟ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಹನುಮಂತ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್, ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್, ಮನೆ ಓಪನಿಂಗ್ ದಿನನೇ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಇವತ್ತೇ ಮನೆ ಓಪನಿಂಗ್. ಏನ್ ಸರ್ ಎಷ್ಟು ಅರ್ಜೆಂಟ್ ಆಗಿ ಶೂಟ್ ಮಾಡಿ ಸರ್? ಇವಾಗ ಈ ಕಡೆ ಇದೇ ಲೊಕೇಶನ್ ಅಲ್ಲಿ ಇದ್ವಲ್ಲ, ಮತ್ತೆ ನಿಮ್ಗೂ ತೊಂದ್ರೆ ಬಂದಾಗ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಗುರು ಪ್ರಾಜೆಕ್ಟ್ ಬರ್ಲೇಬೇಕಾಗಿತ್ತು. ಅದಕ್ಕೆ ಕ್ಲೈಂಟ್ ಹತ್ರ ರಿಕ್ವೆಸ್ಟ್ ಮಾಡೋದು ಒಂದು ಅರ್ಧ ಗಂಟೆ ಶೂಟ್ ಮಾಡ್ಬಿಡ್ತೀವಿ. ಕ್ಲೈಂಟ್ ಹೆಸರು ಏನ್ ಸರ್ ಇವ್ರದ್ದು? ಸರ್ ಯದುನಾಥ್ ಅಂತ ಹೇಳಿ. ಯದುನಾಥ್ ಯಾವ ಏರಿಯಾದಲ್ಲಿ ಇದೆ ಸರ್? ಇದನ್ನ ಬಂದ್ಬಿಟ್ಟು ನಾವು ನಿಯರ್ ಬೈ ಬನಶಂಕರಿ ಹತ್ರ ಇದೀವಿ ಸರ್. ಬನಶಂಕರಿ ಹತ್ರ. ಸ್ವಲ್ಪ ಸ್ಪೆಸಿಫಿಕೇಶನ್ ಹೇಳ್ಬೋದಾ? ಸೈಟ್ ಅಲ್ಲಿ ಏರಿಯಾ ಏನೇನ್ ಕಟ್ಟಿದ್ದೀರಾ? ಏರಿಯಾ ಬಂದ್ಬಿಟ್ಟು 30-40. ಆಕ್ಚುಲಿ ಇದೇನಂದ್ರೆ ಬಜೆಟ್ ಫ್ರೆಂಡ್ಲಿ ಮಾಡಿರೋದು ಸರ್. ಓಕೆ. ಏನಂತಂದ್ರೆ ಇವಾಗ ಗ್ರೌಂಡ್ ಇಂದಾನೆ ಡೂಪ್ಲೆಕ್ಸ್ ಮಾಡಿದೀವಿ 30-40 ನಲ್ಲಿ. ಒಂದು ಇಂಡಿವಿಜುವಲ್ ಹೌಸ್ ಅಂತ ಹೇಳ್ಬೋದು ಸರ್. ರೆಂಟ್ ಗಿಂಟ್ ಎಲ್ಲ ಏನೂ ಇಲ್ಲ. ಒಂದು ಸ್ಪೇಷಿಯಸ್ ಆಗಿ ಒಂದು ಪಾರ್ಕಿಂಗ್ ಇಟ್ಕೊಂಡು ಒಂದು ಸಿಂಗಲ್ ಕಾರ್ ಪಾರ್ಕಿಂಗ್, ಮತ್ತೆ ಒಳಗಡೆ ಡೂಪ್ಲೆಕ್ಸ್ 3 BHK ಮನೆ. 3 BHK ಬಂದಿದೆ, ಚೆನ್ನಾಗಿ ಬಂದಿದೆ. ಹಾಗಂತ 30-40 3 BHK ಕಟ್ಟಿದ್ದೀರಾ, ಡೂಪ್ಲೆಕ್ಸ್ ಕಟ್ಟಿದ್ದೀರಾ ಅಂತ ಅಂದ್ಮೇಲೆ ಆಬ್ವಿಯಸ್ಲಿ ಚೆನ್ನಾಗಿ ಬಂದಿರಲೇಬೇಕು, ಸ್ಪೇಷಿಯಸ್ ಆಗಿ ಬಂದಿರಲೇಬೇಕು. ಆಮೇಲೆ 39 ಲ್ಯಾಕ್ ಅಂತ ಇದ್ರಲ್ಲ, ಸೊ ಎವ್ರಿಥಿಂಗ್ ಇನ್ಕ್ಲೂಡೆಡ್ ಆಗಿದೆ ಸರ್. ಆಲ್ಮೋಸ್ಟ್ ಎಲ್ಲ ಇನ್ಕ್ಲೂಡ್ ಆಗಿದೆ. ಫೈನಲ್ ರೇಟ್ ಅಷ್ಟಾಗಿದೆ. ಅಷ್ಟಾಗಿರುವಂತದ್ದು. ಎಷ್ಟು ದಿನ ತಗೊಂಡ್ರಿ ಸರ್ ಮನೆ ಕಟ್ಟೋದಕ್ಕೆ? ಸರ್ ಇದು ಕಟ್ಟೋದಕ್ಕೆ ನಾವು ಆಲ್ಮೋಸ್ಟ್ ಒಂದು 8 ಮಂತ್ಸ್ ತಗೊಂಡಿದ್ವಿ ಸರ್. 8 ತಿಂಗಳು ಆಯ್ತಾ? 8 ತಿಂಗಳು 9 ತಿಂಗಳು ಆಗಿದೆ ಸರ್. ಯಾಕಂದ್ರೆ ಸ್ವಲ್ಪ ಇವಾಗ ಇದೇನಂದ್ರೆ ಹೊಸದಾಗಿ ಈ ಕಡೆ ಸ್ಟಾರ್ಟ್ ಆಗಿದೆ ಪ್ರಾಜೆಕ್ಟ್. ಯಾಕಡೆ ನಮ್ ಆ ಏರಿಯಾದಿಂದ ಈ ಏರಿಯಾದಲ್ಲಿ ಫಸ್ಟ್ ಎಲ್ಲ ಪ್ರಾಜೆಕ್ಟ್ಸ್ ಇರ್ಲಿಲ್ಲ. ಲಾಸ್ಟ್ ಇಯರ್ ಸ್ಟಾರ್ಟ್ ಮಾಡಿರೋ ಇವು. ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಜೆಕ್ಟ್ಸ್ ಗಳು ಸ್ವಲ್ಪ 1 ಮಂತ್ 2 ಮಂತ್ಸ್ ಸ್ವಲ್ಪ ಡಿಲೇ ಬಂದಿದೆ. ಬಟ್ ನಾವೇನು ಅಗ್ರಿಮೆಂಟ್ ಅಲ್ಲಿ ಬರ್ಕೊಟ್ಟಿದ್ವಲ್ಲ ಅದಕ್ಕಿಂತ ಮುಂಚಿತವಾಗಿ ಕೊಟ್ಟಿದ್ದೀವಿ ಸರ್. ಇವಾಗ ನೀವು ಲೈಕ್ ಹೊಸ ರೋಡ್, ಎಲೆಕ್ಟ್ರಾನಿಕ್ ಸಿಟಿ, ಬನಶಂಕರಿ ಎಲ್ಲ ಕಡೆ ಮಾಡ್ತೀರಾ? ಎಲ್ಲ ಕಡೆ ಕವರ್ ಮಾಡ್ತಾ ಇದ್ದೀರಾ? ಎಲ್ಲ ಕಡೆ ಮಾಡ್ತಾ ಇದ್ದೀವಿ. ಆಮೇಲೆ ಆ ಡಿಸ್ಟೆನ್ಸ್ ಅನ್ನ ಹೇಗೆ ನೀವು ಕವರೇಜ್ ಮಾಡ್ಕೊಂತೀರಾ? ವರ್ಕರ್ಸ್ ಇರ್ತಾರೆ. ಹೌದು ಸರ್, ವರ್ಕರ್ಸ್ ಇರ್ತಾರೆ. ಆಮೇಲೆ ನಮ್ಮ ಇಂಜಿನಿಯರ್ಸ್ ನಾವು ಅಲಾಟ್ ಮಾಡಿರ್ತೀವಿ. ಸೊ ಅಲ್ಲೆಲ್ಲೇ ನಿಯರ್ ಬೈ ಸೈಟ್ ಹತ್ರನೇ ನಾವು ಅವ್ರನ್ನ ಸ್ಟಾಗ್ನೆಂಟ್ ಮಾಡಿ ಅಲ್ಲಿ ನಿಯರ್ ಬೈ ಏರಿಯಾದಲ್ಲಿ ಅವ್ರು ಸ್ಟೇ ಇರೋ ತರ ಲೈಕ್ PGs ಇಲ್ಲಾಂದ್ರೆ ಅಲ್ಲಿರೋ ಇಂಜಿನಿಯರ್ಸ್ ನ ಹೈರ್ ಮಾಡ್ಕೊಂಡು ಈ ತರ ಕೆಲಸ ಮಾಡ್ಕೊಂಡು. ಸೊ ಅಲ್ಲಿಂದ ಇಲ್ಲಿಗೆ ಓಡಾಡಕ್ ಹೋಗೋದಿಲ್ಲ, ಇಲ್ಲಿಂದ ಇಲ್ಲಿಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸೈಟ್ ಇರ್ತದೆ, ಅಲ್ಲೆಲ್ಲೇನೆ ಇರ್ತಾರೆ, ಡಿಲೇ ಆಗೋದಿಲ್ಲ. ಹೌದು, ಅವಾಗ ಸ್ವಲ್ಪ ನಮ್ಗೆ ಅವರು ಅಕ್ಯುರೇಟ್ ಕೆಲಸ ಮಾಡ್ತಾರೆ. ಆಮೇಲೆ ಅವ್ರಿಗೆ ಸ್ವಲ್ಪ ಟೈಮ್ ಸಿಗುತ್ತೆ. ಇಲ್ಲಾಂದ್ರೆ ಆಫೀಸ್ ಇಂದ ಓಡಾಡ್ಬೇಕಂದ್ರೆ ಆಗಲ್ಲ, ತುಂಬಾ ದೂರ ಆಗ್ಬಿಡುತ್ತೆ. ಕರೆಕ್ಟ್. ಸೊ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಈ ಕಡೆ ಕೆಲಸ ಕೊಡ್ಬೋದು ಇವಾಗ ಆರಾಮಾಗಿ ಸರ್. ಸುಮಾರು ಪ್ರಾಜೆಕ್ಟ್ ಬಂದ್ಬಿಟ್ಟಿದೆ ಆಲ್ರೆಡಿ. ಈ ಕಡೆ ಎಷ್ಟು ಮಾಡ್ತಾ ಇದ್ದಾರೆ ಸರ್ ಪ್ರಾಜೆಕ್ಟ್? ಇವಾಗ ಈ ಕಡೆ ಆಲ್ಮೋಸ್ಟ್ ಒಂದು 15-20 ಪ್ರಾಜೆಕ್ಟ್ ಈ ಕಡೆ ಬನಶಂಕರಿ ಕಡೆನೇ ಒಂದು 15-20 ಪ್ರಾಜೆಕ್ಟ್ ನಡೀತಾ ಇದೆ ನಿಮ್ದು. ಸೊ ಬರ್ಬೋದು, ಆಫೀಸಿಗೆ ಬರ್ಬೋದು, ನಿಮ್ದು ಭೇಟಿ ಮಾಡ್ಬೋದು. ಬಂದಿದ್ದಾರೆ ಆಲ್ಮೋಸ್ಟ್ ನಡೀತಾ ಇದೆ. ಆಲ್ಮೋಸ್ಟ್ ಫಿನಿಶಿಂಗ್ ಅಲ್ಲಿ ಬರೋ ನೆಕ್ಸ್ಟ್ ಇಯರ್ ಅಲ್ಲೆಲ್ಲ ಒಂದು ಮಾರ್ಚ್-ಏಪ್ರಿಲ್ ಒಳಗಡೆ ಎಲ್ಲ ಈ ಕಡೆ ಜಾಸ್ತಿನೇ ಬಂದ್ಬಿಡುತ್ತೆ. ಸೊ ವೀಕ್ಷಕರೇ, ಬೆಂಗಳೂರಿನ ಯಾವ್ದೋ ಮೂಲೆಯಲ್ಲಿರಲಿ, ಔಟ್ಸ್ಕಟ್ ಅಲ್ಲಿ, ಇವನ್ ತುಮಕೂರಲ್ಲಿ ಇದ್ರೂ ಕೂಡ ನೀವು RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. 8ನೇ ಮೇಲೆ ಇಲ್ಲಿ ಅವ್ರ ಆಫೀಸ್ ಇದೆ, ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನಿಮ್ಮ ಕನಸಿನ ಮನೆಯನ್ನ ನನ್ಸಾಗಿಸ್ಕೋಬಹುದು. ಸರ್, ಮನೆ ನೋಡ್ಕೊಂಡ್ ಬಂದ್ಬಿಡೋಣ ಹಾಗಾದ್ರೆ, ಬನ್ನಿ ಸರ್.
ಸರ್ ಇದು ಫಸ್ಟ್ ಆಫ್ ಆಲ್ ಯಾವ ಫೇಸಿಂಗ್ ಸೈಡ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಸೈಟ್ ಸರ್. ಡೋರ್ ಯಾವ ಫೇಸಿಂಗ್ ಮಾಡಿದ್ದೀರಾ? ಡೋರ್ ಫೇಸಿಂಗ್ ಕೂಡ ಈಸ್ಟ್ಗೆ ಬಂದಿದೆ. ಇಷ್ಟಿಗೆ ಮಾಡಿದ್ದೀರಾ? ಹೌದು ಸರ್. 30-40 ಅಲ್ವಾ ಇದು? 30-40 ಸೈಟ್ ಸರ್. ಈ ರೋಡ್ ಲೆವೆಲ್ ಇಂದ ಎಷ್ಟು ಹೈಟ್ ಅಲ್ಲಿ ಸರ್ ತಗೊಂಡಿದ್ದೀರಾ? ರೋಡ್ ನೋಡಬಹುದು ಕಂಪ್ಲೀಟ್ ಸ್ಲಾಂಟ್ ಇದೆ ಸರ್. ಕಂಪ್ಲೀಟ್ ಸ್ಲಾಂಟ್ ಅಲ್ಲ ಸರ್ ಇದು? ಸೊ ಹಂಗಾಗಿ ಏನ್ ಚಾಲೆಂಜಸ್ ಏನ್ ಬಂತು ಈ ತರ ಸ್ಲಾಂಟ್ ಸ್ಲಾಂಟ್ ಇದ್ದಾಗ ಚಾಲೆಂಜಸ್ ಅಂದ್ರೆ ಅದ್ ನೋಡಿ ಪಾರ್ಕಿಂಗ್ ಚಾಲೆಂಜ್ ಬರೋದು. ಏನಕ್ಕಂತಂದ್ರೆ ಈಗ ಇಲ್ಲಿಂದ ಇಲ್ಲಿಗೆ ನಮಗೆ ಈ ರೋಡ್ ಲೆವೆಲ್ ಇಂದ ಆಲ್ಮೋಸ್ಟ್ ಒಂದು ಅರ್ಧ ಅಡಿನೇ ಹೈಟ್ ಇಟ್ಕೊಂಡಿರೋದು. ಓಕೆ. ಬಟ್ ಅಲ್ಲಿಗೆ ಹೋಗೋಷ್ಟಲ್ಲಿ ನಮ್ಗೆ 4 ಅಡಿ ಆಗೋಗ್ಬಿಡುತ್ತೆ. 4 ಅಡಿ ನಾಲ್ಕು ಹೋಗ್ಬಿಡುತ್ತೆ. ಅಡಿ ಆಗೋಗ್ಬಿಡುತ್ತೆ. ಸೊ ಜೀರೋದಿಂದ 4 ಅಡಿ ಆಗ್ಬಿಡುತ್ತೆ. 4 ಅಡಿ ಆಗ್ಬಿಡುತ್ತೆ. ಅದೇ ಚಾಲೆಂಜ್ ಸರ್. ಓಕೆ ಓಕೆ. ಒಂದ್ ಸೈಡ್ SSM ವರ್ಕ್ ಅದೆಲ್ಲ ಜಾಸ್ತಿ ಬಂದ್ಬಿಡುತ್ತೆ. ಜಾಸ್ತಿ ಬಂದ್ಬಿಡುತ್ತೆ. ಹೌದು ಸರ್. ಕಾಸ್ಟ್ ಜಾಸ್ತಿ ಆಗ್ಬಿಡುತ್ತಲ್ವಾ ಅವಾಗ? ಅದು ಸ್ವಲ್ಪ ವರ್ಕ್ ಜಾಸ್ತಿ ಹಿಡಿಯುತ್ತೆ ಸರ್ ಫ್ರಂಟ್ ಎಲಿವೇಶನ್ ಹೇಳಿ ನಮಗೆ. ಸರ್. ಫ್ರಂಟ್ ಎಲಿವೇಶನ್ ನೋಡಬಹುದು. ಇದೊಂದು ಸ್ವಲ್ಪ ಹೊಸ ಕಾನ್ಸೆಪ್ಟ್ ಡಿಸೈನ್ ಮಾಡಿದೀವಿ. ಏನ್ ಕಾನ್ಸೆಪ್ಟ್ ಇದು? ಅಂದ್ರೆ ಸರ್ ಇದು ಎಲ್ಲ ಕಾಂಕ್ರೀಟ್ ಅಲ್ಲಿ ಏನೋ ಮಾಡ್ಬೇಕನ್ನೋ ಕಾನ್ಸೆಪ್ಟ್. ಕಂಪ್ಲೀಟ್ ಸಿವಿಲ್? ಹೌದು ಸರ್. ಸರ್ ಕಂಪ್ಲೀಟ್ ಸಿವಿಲ್ ಮಾಡ್ಬೇಕಾದ್ರೆ ಏನೇನ್ ಪ್ರಿಪರೇಷನ್ ಮಾಡ್ಕೋಬೇಕು? ಪ್ರಿಪರೇಷನ್ಸ್ ಅಂದ್ರೆ ಸರ್ ನಾವು ಎಲಿವೇಶನ್ ಬಿಫೋರ್ ಫೈನಲೈಸ್ ಮಾಡಿ ಇಟ್ಕೋಬೇಕು. ಓಕೆ. ಆಮೇಲೆ ನಮಗೆ ಸ್ಲ್ಯಾಬ್ ಪ್ರೊಜೆಕ್ಷನ್ಸ್ ಇರ್ಬೋದು, ಮತ್ತೆ ಬ್ಯಾಂಡ್ಸ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ಮುಂಚಿತವಾಗಿನೇ ಮಾಡಿ ಇಟ್ಕೊಂಡ್ರೆ ಡಿಸೈಡ್ ಮಾಡ್ಕೋಬೇಕು. ನಮ್ಗೆ ಈಸಿಯಾಗಿ ಬಂದ್ಬಿಡುತ್ತೆ ಸರ್. ಆಮೇಲೆ ಜಾಸ್ತಿ ಖರ್ಚು ಕೂಡ ಆಗಲ್ಲ. ಆಮೇಲೆ ಇದೆಲ್ಲ ಎಷ್ಟು ದಿನ ಆದ್ರೂ ಹಿಂಗೆ ಇರುತ್ತೆ ಸರ್. ಹಿಂಗೆ ಇರುತ್ತೆ ಅಂತೀರಾ? ಇರುತ್ತೆ. ಹೌದು ಸರ್. ಓಕೆ. ಇವಾಗ ನಾವು ಸ್ಟೋನ್ಸ್ ಹಾಕ್ಬೇಕು, ಟೈಲ್ಸ್ ಹಾಕ್ಬೇಕು ಅಂದಾಗ ಅವಾಗ ಯಾವ ರೀತಿ ಪ್ರಿಪರೇಷನ್ ಸರ್? ಅವಾಗ ಅಂತಂದ್ರೆ ಅವಾಗ ಬೇಕಾದ್ರೆ ನಾವು ಸ್ಟೋನ್ಸ್ ಟೈಲ್ಸ್ ನೆಲ್ಲ ನೋಡಿ ಸರ್, ಈ ಗ್ರೂಸ್ ಎಲ್ಲ ಮಾಡಿದೀವಲ್ಲ, ಹೌದು, ಇದನ್ನ ಬೇಕಾದ್ರೆ ಪ್ಲಾಸ್ಟಿಂಗ್ ಅಲ್ಲೂ ಮಾಡಬಹುದಾಗಿತ್ತು. ಇಲ್ಲ ಅಂತಂದ್ರೆ ನಾವು ಸ್ಟೋನ್ ಮತ್ತೆ ಇದನ್ನೆಲ್ಲ ಫೆಂಡರ್ ಎಲ್ಲ ಹಾಕ್ಬೋದಾಗಿತ್ತು. ಬಟ್ ಅದ್ ಆಮೇಲೆ ಹಾಕೋಬಹುದು. ಬಟ್ ಇದು ಫಿನಿಶಿಂಗ್ ಎಲ್ಲ ನಾವು ಫಸ್ಟ್ ಸಿವಿಲ್ ವರ್ಕ್ ಎಲ್ಲ ಮಾಡ್ಕೊಳ್ಳೋದ್ರಿಂದ ಡಿಸೈಡ್ ಫಸ್ಟ್ ಎಲಿವೇಶನ್ ಡಿಸೈಡ್ ಆಗಿದೆ. ಚೆನ್ನಾಗುತ್ತೆ. ಬನ್ನಿ ಇಲ್ಲಿ ನಮ್ಗೆ ಎಕ್ಸ್ಪ್ಲೈನ್ ಮಾಡಿ. ಮೇಲೆ ಏನ್ ಮಾಡಿದೀರಾ ಸರ್? ಮೇಲ್ಗಡೆಯಿಂದ ಬಂದ್ರೆ ನೋಡಬಹುದು, ಮಧ್ಯದಲ್ಲಿ ಒಂದು ಗ್ರೂ ಡಿಸೈನ್ ಅನ್ನು ತಗೊಂಡಿದೀವಿ. ಹೌದು. ಅದೇ ಕಂಟಿನ್ಯೂಟಿಗೆ ಇಲ್ಲಿಗೆ ತಗೊಂಡಿದೀವಿ. ಅಲ್ಲಿ ಸ್ಟ್ರೇಟ್ ಆಗಿ ಮ್ಯಾಚ್ ಮಾಡಿದೀರಾ ಅದನ್ನ? ಹೌದು ಸರ್. ಆಮೇಲೆ ಇದೊಂದು ಬಾಲ್ಕನಿ ಆಚೆ ತಗೊಂಡಿದೀವಿ, ಸ್ವಲ್ಪ ಪ್ರಾಜೆಕ್ಟ್ ತಗೊಂಡಿದ್ವಿ. ಆಮೇಲೆ ಎಕ್ಸ್ಪೆಷಲಿ ಇವಾಗ ಇದನ್ನೇನ್ ಮಾಡಿದ್ವಿ ಅಂತಂದ್ರೆ ಸೈಟ್ ಇಂದ ನಾವು 1.5 ಅಡಿ 2 ಅಡಿ ಹಿಂದೆ ಕಟ್ಟಿದೀವಿ ಸರ್. ಹಿಂದೆ ಕಟ್ಟಿದೀರಾ? ರೋಡ್ ಇಂದ ಒಳಗಡೆ 2 ಅಡಿ ಸೆಟ್ ಬ್ಯಾಕ್ ಬಿಟ್ಟಿದ್ದೀರಾ? ಹೌದು ಸರ್. ಆಮೇಲೆ ಈ ಹೊಸ ಕನ್ಸ್ಟ್ರಕ್ಷನ್ ಗಳು ಏನ್ ಬರ್ತಾ ಇದೆಯಲ್ಲ ಅದೆಲ್ಲ ಆಲ್ಮೋಸ್ಟ್ ಈ ತರನೇ ಮಾಡ್ತಾ ಇದೀವಿ ಸರ್. ಈ ತರನೇ ಮಾಡ್ತಾ ಇದ್ದಾರೆ. ಸ್ವಲ್ಪ ಎಕ್ಸೆಂಟ್ರಿಕ್ ಫುಟಿಂಗ್ಸ್ ಅದೆಲ್ಲ ಬರ್ತಾ ಇದೆ ಅಂತ ಹೇಳ್ಬಿಟ್ಟು, ಆಮೇಲೆ ವಿಂಡೋ ತೆಗೆದ್ರೆ ರೋಡ್ಗೆ ಬಂದ್ಬಿಡುತ್ತೆ ಅಂತ ಹೇಳಿ ಓಕೆ, ಸ್ವಲ್ಪ ಒಳಗಡೆ ಇಟ್ಬಿಟ್ಟು ಕಟ್ತಾ ಇದೀವಿ. ಈ ತರ ಮಾಡ್ತಾ ಇದ್ದೀರಾ? ಹೌದು ಸರ್. ಓಕೆ ಸರ್, ಬನ್ನಿ ಮುಂದೆ ಹೋಗ್ಬಿಡೋಣ. ಫಸ್ಟ್ ಆಫ್ ಆಲ್ ಗೇಟ್ ಎಷ್ಟು ಅಗಲ ಇದೆ? ಗೇಟ್ ಇದು ಸರ್ ಗೇಟ್ ಬಂದ್ಬಿಟ್ಟು ನಮ್ಗೊಂದು 12 ಫೀಟ್ ಅಗಲ ಇದೆ ಸರ್. 12 ಅಡಿ ಅಲ್ಲ 12 ಅಡಿ ಅಗಲ ಇದೆ ಸರ್. ಸ್ಪೇಷಿಯಸ್ ಆಗಿದೆ. ಹೈಟ್ ಬಂದ್ಬಿಟ್ಟು 5 ಫೀಟ್ ಇದೆ. ಆಮೇಲೆ ಈ ಬಿಲ್ಡಿಂಗ್ ಅಲ್ಲಿ ಏನು ಯೂನಿಕ್ನೆಸ್ ಅಂತಂದ್ರೆ ಎಲ್ಲೂ ನಾವು SS ಯೂಸೇ ಮಾಡಿಲ್ಲ ಸರ್. SS ಯೂಸ್ ಮಾಡಿಲ್ಲ? ಯೂಸೇ ಮಾಡಿಲ್ಲ. ಕಂಪ್ಲೀಟ್ ಆಗಿ MS ಅಲ್ಲೇ ಮಾಡಿದೀವಿ ಸರ್. ಯಾಕಂದ್ರೆ ಬಜೆಟ್ ಒಂದು ಕನ್ಸ್ಟೆಂಟ್ ಇರೋದ್ರೊಂದು, ಆಮೇಲೆ ಎಲ್ಲಾ ಕಡೆನೂ ಒಂದೇ ತರ ಪ್ಯಾಟರ್ನ್ ಮಾಡೋದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ. ರೇಲಿಂಗ್ಸ್ ನೋಡಬಹುದು ನೀವು, ಬಾಲ್ಕನಿ ರೇಲಿಂಗ್ಸ್ ಅದು ಕೂಡ ರೇಲಿಂಗ್ಸ್ ಕೂಡ MS ಅಲ್ಲೇನೆ ಮಾಡಿದೀವಿ. ಅದಕ್ಕೆ ನೀವು ಇದು ಒಂಥರ ಬ್ರೌನ್ ಪೇಂಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಓಕೆ, ಬನ್ನಿ ಒಳಗಡೆ ಹೋಗ್ಬಿಡೋಣ. ಹಾ ಸರ್. ಸರ್ ಈಗ ಒಳಗಡೆ ಬಂದಿದ್ದೀವಿ. ಪಾರ್ಕಿಂಗ್ ಏರಿಯಾ ಸೈಜ್ ಎಷ್ಟಿದೆ ಸರ್? ಸರ್ ಪಾರ್ಕಿಂಗ್ ಏರಿಯಾ ನಮಗೆ ಸ್ಪೇಷಿಯಸ್ ಆಗಿದೆ ಸರ್. ನಮ್ಗೆ ಒಂದು 16.5 ಉದ್ದ ಇದೆ, ಒಂದು 14 ಅಡಿ 14.25 ಅಡಿ ಅಗಲ ಇದೆ ಸರ್. ಅಗಲ ಇದೆ. ಹೌದು ಸರ್. ಒಂದು ಕಾರ್ ನಿಲ್ಸಬಹುದಲ್ವಾ ಸರ್ ಇದರಲ್ಲಿ? ಸರ್ ಆರಾಮಾಗಿ ನೋಡಿ ಸರ್, ಒಂದ್ ಕಾರ್ ನಿಲ್ಸಿ ಅರ್ಜೆಂಟ್ ಹತ್ತತ್ರ ಹಾಕ್ತಿವಿ ಅಂದ್ರೆ 2 ಕಾರ್ ಪಕ್ಕನೇ ಹಾಕಬಹುದು. ಬಟ್ ಒಂದೇ ನಿಲ್ಸ್ತೀವಿ ದೊಡ್ಡ ವೆಹಿಕಲ್ ಅಂತ ಒಂದ್ ಕಡೆ ನಿಲ್ಸ್ಬಿಟ್ಟು 2 ವೀಲರ್ಸ್ ಅದೆಲ್ಲ ನಿಲ್ಸ್ಕೋಬಹುದು. ಜೊತೆನಲ್ಲಿ ಓಡಾಡಕ್ ಸ್ಪೇಸ್ ಕೂಡ ಸಿಗುತ್ತೆ ಸರ್. ಇದು ಕಾಸ್ಟ್ ಎಷ್ಟಾಗುತ್ತೆ ಸರ್? ಇದು ಈ ಪಾರ್ಕಿಂಗ್ 40 ರೂಪೀಸ್ ಸರ್. 40 ರೂಪಾಯಿ? ಹೌದು ಸರ್. ಆಮೇಲೆ ಇದು ಸಂಪ್ ಎಷ್ಟು ಲೀಟರ್ ಸಂಪ್ ಸರ್? ಸಂಪ್ ಒಂದು 10,000 ಲೀಟರ್ ಸಂಪ್ ಇದೆ ಸರ್. ಸಂಪ್ 10,000 ಇದೆ. ಒಂದು ಬೋರ್ ಇದೆ. ಇಲ್ಲಿ? ಹೌದು ಸರ್. ಓಕೆ ಓಕೆ. ಫ್ರಂಟ್ ಕ್ಲಾಡಿಂಗ್ ಬಗ್ಗೆ ಹೇಳಿ. ಫ್ರಂಟ್ ಕ್ಲಾಡಿಂಗ್ ಬಂದ್ಬಿಟ್ಟು ಆಲ್ಮೋಸ್ಟ್ 2x4 ಟೈಲ್ಸ್ ಸರ್. 2x4 ಆಯ್ತು? 2x4 ಟೈಲ್ಸ್. ಎಷ್ಟಾಗುತ್ತೆ ಸರ್ ಕಾಸ್ಟ್ ಇದು? ಸರ್ ಇದೊಂದು ಆಲ್ಮೋಸ್ಟ್ ನಮಗೆ 50 to 60 ರೂಪೀಸ್ ಒಳಗಡೆ ಬರುತ್ತೆ. 60 ರೂಪಾಯಿ ಬರುತ್ತೆ? 60 ರೂಪಾಯಿ ಗಂಟ ಬರುತ್ತೆ ಸರ್ ಅಷ್ಟೇ. ಆಮೇಲೆ ಇದು ಆಲ್ಮೋಸ್ಟ್ ನಮಗೆ ಮಾರ್ಬಲ್ ಫಿನಿಶ್ ಅಂತ ಹೇಳ್ಬಿಟ್ಟು ಮಾರ್ಬಲ್ ಫಿನಿಶ್ ಅಲ್ಲಿ ತಗೊಂಡಿದ್ದೀರಾ. ಸೆಟ್ ಬ್ಯಾಕ್ ಬಿಟ್ಟಿದೆ ಸರ್ ಇಲ್ಲಿ? ಸರ್ ಸೆಟ್ ಬ್ಯಾಕ್ ನೋಡಬಹುದು. ಈ ಕಡೆ ನಾವು 1.5 ಅಡಿ ಬಿಟ್ಟಿದೀವಿ ಕಂಪ್ಲೀಟ್ ಆಗಿ. ಓಕೆ. 1.5 ಅಡಿ 2 ಅಡಿ ಗಂಟೆ ಬಿಟ್ಟಿದೀವಿ. 1.5 ಅಡಿ ಬಿಟ್ಟಿದೀವಿ. ಆ ಕಡೆನೂ ಬಿಟ್ಟಿದೀವಿ. ಎಲ್ಲ ಸೈಡ್ ಸೆಟ್ ಬ್ಯಾಕ್ಸ್ ಇದೆ ಸರ್. ಆಮೇಲೆ ಇದು ಲೈಟ್ ಇದ್ರ ಒಳಗಡೆ ಇಂಟಿಗ್ರೇಟ್ ಮಾಡ್ಬಿಟ್ಟಿದ್ರೆ ಸರ್? ಸೀಲಿಂಗ್ ಒಳಗಡೆನೆ ಕೊಟ್ಬಿಟ್ಟಿದ್ದೀವಿ ಸರ್. ಯಾಕಂದ್ರೆ ಪಾರ್ಕಿಂಗ್ ದೊಡ್ಡದಾಗಿದೆ. ಸಿವಿಲ್ ಅಲ್ಲೇ ವರ್ಕ್ ಹೌದು ಸರ್. ಸೀಲಿಂಗ್ ಒಳಗಡೆನೆ ಮಾಮೂಲಿ ರೂಫ್ ಹಾಕ್ಬೇಕಾದ್ರೆ ಸ್ಪಾಟ್ ಲೈಟ್ಸ್ ಇಟ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ಟಿದ್ದೀವಿ ಸರ್. ಓಕೆ. ಡೋರ್ ಬಗ್ಗೆ ಹೇಳಿ ಸರ್ ಇವಾಗ. ಸರ್ ಡೋರ್ ಬಂದ್ಬಿಟ್ಟು ಟೀಕು ಡೋರ್ ಸರ್. ಟೀಕು ಡೋರ್ ವಿತ್ ಅಟ್ಯಾಚ್ಡ್ ಒಂದು ಹಾಫ್ ವಿಂಡೋ ತಗೊಂಡ್ವಿ. ರೆಗ್ಯುಲರ್ಲಿ ಫುಲ್ ತಗೊಂತಾ ಇದ್ವಿ ಫ್ರೆಂಚ್ ವಿಂಡೋನ. ಇಲ್ಲಿ ಹಾಫ್ ಮಾತ್ರ ತಗೊಂಡಿದೀವಿ. ಇದು ಆಲ್ಮೋಸ್ಟ್ 6x4 ಸೈಜ್. ಗ್ರೂ ಡಿಸೈನ್ಸ್ ಅದೆಲ್ಲ ಏನಿಲ್ಲ ಸರ್. ಓಕೆ. ಎಷ್ಟು ಕಾಸ್ಟ್ ಎಷ್ಟು ಆಯ್ತು ಸರ್ ಇದು? ಸರ್ ಇದು ಆಲ್ಮೋಸ್ಟ್ ಒಂದು 50,000 ಬಂದಿದೆ ಸರ್. 50,000 ಬಂದಿದೆ ಸರ್. ಓಕೆ ಓಕೆ ಓಕೆ. ಚೆನ್ನಾಗಿದೆ ಸರ್ ಇದು. ಓಕೆ. ಇವೆಲ್ಲ ಸೇರಲ್ವಾ ಸರ್ ಇದು? ಹೌದು ಸರ್. ಎಲ್ಲ ಸೇರಿ ಸರ್. ಎಲ್ಲ ಸೇರಿಬಿಟ್ಟು 50,000 ಸೇರಿಸ್ಕೊಂಡು ಆಲ್ಮೋಸ್ಟ್ ನಮ್ಗೊಂದು 50,000 ಗಂಟ ಬರುತ್ತೆ ಸರ್. ಬನ್ನಿ ಒಳಗಡೆ ಹೋಗ್ಬಿಡೋಣ. ಎಸ್ ಸರ್. ಸರ್ ಇವಾಗ ಹಾಲಲ್ಲಿ ಇದ್ದೀವಿ. ಹಾಲಲ್ಲಿ ಇದೀವಿ. ಮೊದಲಾಗಿ ಇವತ್ತೇ ಮನೆ ಓಪನಿಂಗ್ ಆಗಿದೆ. ಓಪನಿಂಗ್ ಇದೆ. ಹೌದು ಸರ್.
ಸರ್ ಫ್ಲೋರಿಂಗ್ ಹೇಳಿ. ಸರ್ ಫ್ಲೋರಿಂಗ್ ಬಂದ್ಬಿಟ್ಟು ವೆಟ್ರಿಫೈಡ್ ಸರ್ 2x4 ವೆಟ್ರಿಫೈಡ್ ಯೂಸ್ ಮಾಡಿದ್ದೀವಿ. ಓಕೆ ಸರ್, ಇದು ಹಾಲ್ ಸೈಜ್ ಏನು ಬರ್ತಾ ಇದೆ ಸರ್ ಆಲ್ ಸೈಜ್ ಬಂದ್ಬಿಟ್ಟು ನಮಗೆ 12 ಅಡಿ ಅಗಲ ಇದೆ ಸರ್. 12.5 ಅಡಿ ಅಗಲ ಇದೆ. ಸೊ ಲೆಂತ್ ಬಂದ್ಬಿಟ್ಟು ನಮಗೆ 16 ಅಡಿ ಇದೆ ಸರ್. 16 ಅಡಿ. 16 ಅಡಿ ಇದೆ, ಹೌದು ಸರ್. ಓಕೆ, ಬಾರ್ಡರ್ ಹಾಕಿದ್ದೀರಲ್ವಾ ಇದಕ್ಕೆ? ಹೌದು ಸರ್, ವಾಲ್ಗೊಂದು ಬಾರ್ಡರ್ ಹಾಕ್ಬಿಟ್ಟಿದೀವಿ. ಬಾರ್ಡರ್ ಕೂಡ ನೀಟಾಗಿ ಸೆಟ್ ಆಗಿದೆ ಸರ್. ಓಕೆ, ವಿಂಡೋಸ್ ಎಲ್ಲ ಸರ್ ವಿಂಡೋಸ್ 2 ಕೊಟ್ಕೊಂಡಿದೀವಿ. ಇಲ್ಲೊಂದು ಟೋಟಲ್ 3 ವಿಂಡೋಸ್ ಇದೆ ಸರ್. 3 ವಿಂಡೋಸ್ ಬರುತ್ತೆ. ಹೌದು ಸರ್. ಓಕೆ ಸರ್, ಈ ಕಡೆ ಬಂದ್ರೆ ಸರ್ ಇಲ್ಲಿ ಬಂದ್ರೆ ಇದೊಂದು ಕಾಮನ್ ಏರಿಯಾ ಸರ್ ನಮಗೆ. ಬೈ ಚಾನ್ಸ್ ಏನು ವಾಷಿಂಗ್ ಮಿಷಿನ್ ಇಲ್ಲಿ ಇಟ್ಕೊಂತಾರೆ ಅಂದ್ರೆ ಇಲ್ಲೂ ಒಂದು ಪ್ರಾವಿಷನ್ ಕೊಟ್ಬಿಟ್ಟಿದೀವಿ. ಓಕೆ, ಸಿಂಕ್ ಕೊಟ್ಟಿದೀವಿ, ಒಂದ್ ಸ್ವಲ್ಪ ಟೈಲ್ಸ್ ಹಾಕೊಟ್ಟಿದೀವಿ. ಸರಿ, ಚಿಕ್ಕದೊಂದು ಮಿರರ್ ಹಾಕೋಬಹುದು. ಇದು ಆಮೇಲೆ ಈ ಟಾಯ್ಲೆಟ್ ಇನ್ನ ಫಿನಿಶ್ ಆಗಿಲ್ಲ ಸರ್. ವಾಶ್ರೂಮ್ ಇದೆ, ವಾಶ್ರೂಮ್ ಇದೆ, ಎಲ್ಲ ಫಿನಿಶ್ ಆಗಿದೆ. ಬಟ್ ಸ್ವಲ್ಪ ಇನ್ನ ಸ್ವಲ್ಪ ಇದೆ ಅಲ್ವಾ? ಸೈಜ್ ಏನಿದೆ ಸರ್ ಇದು? ಸರ್ ಇದು 4x7 ಇದೆ ಸರ್. 4x7 ಇದೆ ಸರ್. ಓಕೆ, ಈ ಕಡೆ ಬಂದ್ಬಿಡೋಣ ಸರ್. ಇವಾಗ ಈ ಕಡೆ ಬಂದ್ರೆ ಇಲ್ಲೊಂದು ರೂಮ್ ಇದೆ ಅಲ್ವಾ? ಹೌದು ಸರ್, ಇಲ್ಲೊಂದು ರೂಮ್ ಇದೆ. ಇದು ಕೆಳಗಡೆದು ಬಂದ್ಬಿಟ್ಟು ಗೆಸ್ಟ್ ಬೆಡ್ರೂಮ್ ಅಂತ ಮಾಡಿದೀವಿ. ಗೆಸ್ಟ್ ರೂಮ್ ಇದು? ಗೆಸ್ಟ್ ರೂಮ್ ಸರ್. ಈ ಡೋರ್ ಬಗ್ಗೆ ಹೇಳಿ ಸರ್. ಡೋರ್ ತುಂಬಾ ಚೆನ್ನಾಗಿದೆ ಇದು. ಹೌದು ಸರ್, ಡೋರ್ಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಮಗೆ ತುಂಬಾ ಡಿಫ್ರೆಂಟ್ ಆಗಿದೆ ಸರ್. ನಮ್ಮಲ್ಲಿ ಎಲ್ಲೂ ಎಂಬೋಸ್ಡ್ ಅದೆಲ್ಲ ಏನಿಲ್ಲ, ಪ್ಲೇನ್ ಡೋರ್ಸ್ ವಿತ್ ಗ್ರೂ ಡಿಸೈನ್ಸ್. ಎಷ್ಟು ಕಾಸ್ಟ್ ಎಷ್ಟು? ಇದೊಂದು ನಮಗೆ ಸರ್ ಒಂದು 5000 to 6000 ಡೋರ್ ಸಿಗುತ್ತೆ. 5 to 6,000. ಇದೆಲ್ಲ ಫ್ರೇಮಿಂಗ್ ಮತ್ತೆ ಲಾಕ್ಸ್ ಎಲ್ಲ ಇನ್ಕ್ಲೂಡ್ ಆದ್ರೆ ಒಂದು 12,000 ದಿಂದ 15,000 ಗಂಟೆ. ಓಕೆ ಓಕೆ ಓಕೆ. ಈ ರೂಮ್ ಸೈಜ್ ಏನಿದೆ? ಇದು ಬಂದ್ಬಿಟ್ಟು ನಮಗೆ 12.5 ಗೆ 12 ಇದೆ ಸರ್. ಅಂದ್ರೆ 12ವರೆಗೆ 13 ಆ ತರ ಇದೆ. ಆಲ್ಮೋಸ್ಟ್ ಇವಾಗ ಆಕ್ಚುಲಿ ಕ್ಲೈಂಟ್ಸ್ ಇದನ್ನ ರೂಮ್ ನ ಅವ್ರು ಯೂಸ್ ಮಾಡಕ್ಕಂತ ಪ್ಲಾನ್ ಮಾಡಿದ್ದಾರೆ. ಬಟ್ ಮೇಲ್ಗಡೆ 2 ಸ್ಪೇಷಿಯಸ್ ರೂಮ್ಸ್ ಇದೆ. ಅದಕ್ಕಂತಾನೆ ವಾರ್ಡ್ರೂಬ್ಸ್ ಎಲ್ಲ ಇಲ್ಲೇ ಮಾಡಿಸ್ಕೊಂಡಿದ್ದಾರೆ. ಆಲ್ಮೋಸ್ಟ್ 3 ರೂಮ್ಗೆ ವಾರ್ಡ್ರೂಬ್ನೆಲ್ಲ ಒಂದು ಬೇಸಿಕ್ ಎಷ್ಟು ಬೇಕೋ ಅಷ್ಟು ಕವರ್ ಅಪ್ ಮಾಡ್ಕೊಟ್ಟಿದ್ದೀರಾ. ಬನ್ನಿ ಸರ್, ಮುಂದೆ ಹೋಗ್ಬಿಡೋಣ ಇವಾಗ. ಓಕೆ, ಸೊ ಇಲ್ಲಿಂದ ಕಿಚನ್ಗೆ ಹೋಗ್ತಾ ಇದೀವಲ್ವಾ? ಕಿಚನ್ಗೆ ಹೋಗ್ತಾ ಇದೀವಿ ಸರ್. ಸೊ ಇದು ಕಿಚನ್ ಏರಿಯಾ ಸರ್. ಇದು ಎಂಟೈರ್ ಏರಿಯಾ ಕಿಚನ್ ಏರಿಯಾ. ಇದು ಮುಂಚಿತವಾಗಿ ಇದೆಲ್ಲ ಕಂಪ್ಲೀಟ್ಲಿ ಡೈನಿಂಗ್ ಏರಿಯಾ ಅಂತ ಮಾಡಿದೀವಿ ಸರ್. ಡೈನಿಂಗ್ ಸರ್, ಡೈನಿಂಗ್ ಅಂತ ಯೂಸ್ ಮಾಡಿದೀವಿ. ಇಲ್ಲಿ ಕೆಳಗಡೆ UPS ಪಾಯಿಂಟ್ಸ್ ಅದೆಲ್ಲ ಕೊಟ್ಟಿದ್ದೀವಿ. ಅದನ್ನೆಲ್ಲ UPS ಕವರ್ ಮಾಡ್ಕೋಬಹುದಲ್ವಾ? ಹೌದು ಸರ್, ಇದು ಎಂಟೈರ್ ಡೈನಿಂಗ್ ಏರಿಯಾ ಅಂತ ಪ್ಲಾನ್ ಮಾಡಿದೀವಿ. ಅಲ್ಲಿ ಇಲ್ಲಿ ಬಂದ್ರೆ ಇದೊಂದು ಸ್ಟೋರ್ ರೂಮ್ ಇದೆ ಸರ್. ಸ್ಟೋರ್ ರೂಮ್ ಇದು? ಸ್ಟೋರ್ ರೂಮ್ ಇದೆ, ಹೌದು ಸರ್. ವಾಶ್ರೂಮ್ ತರ ಅನ್ಕೊಂಡೆ ನಾನು ಆಕ್ಚುಲಿ. ಇದು ಕೂಡ ಅಷ್ಟೇ ಸ್ಟೋರ್ ರೂಮ್ ಸರ್. PVC ಡೋರ್ ಅಲ್ವಾ ಸರ್ ಇದು? ಒಳಗಡೆ ತೋರಿಸಿ ಸರ್. ಓ, ಇದು ಒಳಗಡೆ ಚೆನ್ನಾಗಿ ಮಾಡಿದಿರಲ್ಲ ಸರ್. ಇಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಇದೊಂದು ಇನ್ನ ಮಾಡೋದಿದೆ ಅಂತ ಹೇಳಿದ್ರಿ. ಹೌದು ಹೌದು. ಮನೆಗೆ ಅದೇ ತರ ಇದಕ್ಕೆ ಕಂಪ್ಲೀಟ್ ಸ್ಟೋನ್ ಅಲ್ಲಿ ಮಾಡ್ಕೊಟ್ಟಿದ್ದೀರಾ ಅದ್ರಲ್ಲಿ? ಓಕೆ, ಸ್ಟೋರ್ ಇಟ್ಕೊಳ್ಳಕ್ಕೆ ಅಂತ ಹೇಳ್ಬಿಟ್ಟು. ದೇವ್ರ ಮನೆ ಏನ್ ಸರ್ ಇದು ಸಪರೇಟ್ ಆಗಿ ಮಾಡಿರೋದು? ಅಂದ್ರೆ ಸರ್ ಅದೇ ಸ್ವಲ್ಪ ಕ್ಲೀನಿಂಗ್ ಅದೆಲ್ಲ ಡಿಫಿಕಲ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಯಾಬಿನೆಟ್ ಅಲ್ಲಿ ಮಾಡ್ಕೊಡಿ ಅಂತ ಹೇಳಿದ್ರು. ನೀವು 2 ಲಕ್ಷದಲ್ಲಿ ಇವೆಲ್ಲ ಮಾಡ್ಕೊಟ್ಬಿಟ್ಟಿದ್ದೀರಾ ಸರ್. ನೋಡಿ ವೀಕ್ಷಕರೇ, ಕಂಪ್ಲೀಟ್ ಆಗಿ ದೇವ್ರ ಮನೆ ಇದ್ರಲ್ಲೇ ಮಾಡ್ಬಿಟ್ಟಿದ್ದಾರೆ. ಓಕೆ, ಸರಿ ಸರ್. ಆಮೇಲೆ ಇದು ಕಿಚನ್ ಎಷ್ಟು ದೊಡ್ಡದಾಗಿದೆ ಸರ್? ಕಿಚನ್ ಹಿಂಗೆ ನಮ್ಗೆ ಒಂದು 11 ಅಡಿ ಅಗಲ ಇದೆ ಸರ್. 10.5 11 ಅಡಿ ಸಿಗುತ್ತೆ. ಸರಿ. ಲೆಂತ್ ಇಲ್ಲಿಂದ ಡೈನಿಂಗ್ ವರೆಗೂ ಸೇರಿಸ್ಕೊಂಡ್ರೆ ನಮ್ಗೆ 21 ಅಡಿ ಇದೆ ಸರ್. 21 ಅಡಿ? 21 ಅಡಿ ಸಿಗುತ್ತೆ ಸರ್. ಓಕೆ ಓಕೆ. ಸ್ಪೇಷಿಯಸ್ ಆಗಿದೆ. ಇಲ್ಲೂ ಅಷ್ಟೇನೆ ನೋಡಿ, ಕ್ಯಾಬಿನೆಟ್ ಅದೆಲ್ಲ ಮೇಲೆ ಏನು ಮಾಡಿಲ್ಲ. ಮೇಲೇನು ಇಲ್ಲ, ಅಷ್ಟು ಕೆಳಗಡೆ ಮಾತ್ರ ಇಷ್ಟು ಮಾತ್ರನೇ ಬಾಟಮ್ ಯೂನಿಟ್ ಮಾಡೋದು. ಕೌಂಟರ್ ಫುಲ್ ದೊಡ್ಡದಾಗಿ ಕೌಂಟರ್ ಕೊಟ್ಟಿದ್ದೀವಿ. ಅಲ್ಲೊಂದು ಇದು ಆಲ್ಮೋಸ್ಟ್ ನಾವು ಗ್ರಾನೈಟ್ ಏನ್ ತಂದಿದ್ವಲ್ಲ ಅದ್ರಲ್ಲೇನೆ ಕೌಂಟರ್ ಮಾಡ್ಬಿಟ್ಟಿದೀವಿ ಸರ್. 20 mm ತಂದು ಮಾಡ್ಬಿಟ್ಟು ಇದಕ್ಕೆ 40 mm ಔಟ್ ಸ್ಟ್ಯಾಂಡಿಂಗ್ ಇದು ಫ್ರಂಟ್ ಅಲ್ಲಿ 40 mm ಮಾಡ್ಬಿಟ್ಟಿದೀವಿ ಸರ್. ಮಾಡಿದೀವಿ. ಆಮೇಲೆ 4 feet ಗಂಟೆ ಟೈಲ್ಸ್ ಹಾಕಿದೀವಿ. ಆಮೇಲೆ ಇದ್ರಲ್ಲಿ ಏನಂದ್ರೆ ಸರ್, ಇದು ಸ್ವಲ್ಪ ಸ್ಪೇಸಸ್ ಕಾಣ್ತಾ ಇರೋದು. ಮೇಲೆ ಏನು ಕ್ಯಾಬಿನೆಟ್ ಇಲ್ಲ ಅಂತ ಸ್ವಲ್ಪ ದೊಡ್ಡದು ಕಾಣಿಸ್ತದೆ, ಅದಕ್ಕೆ ದೊಡ್ಡದಾಗಿ ಅನ್ಸ್ತಾ ಇದೆ ಅಲ್ವಾ? ಆಮೇಲೆ ಇಲ್ಲೇನು ಸರ್, ಈ ವಿಂಡೋ ಕೊಟ್ಟಿದ್ ಕಾನ್ಸೆಪ್ಟ್ ಇದೆ. ಅಲ್ಲಿ ಯಾರು ನಾಕ್ ಮಾಡಿದ್ರೆ ಯಾರು ಬಂದ್ರು ಅಂತಂದ್ರೆ ಇಲ್ಲಿ ಮಾಡ್ತಾ ಇರ್ತೀವಿ, ಇಲ್ಲಿ ನೋಡ್ಕೊಂಡು ಹೋಗಿ ತೆಗಿತಾರ ಅಂತ ಹೋಗೋತರ ಅಲ್ವಾ? ಆಪ್ಷನ್ ಕೊಟ್ಟಿದೀವಿ. ಚೆನ್ನಾಗಿರುತ್ತೆ ಸರ್. ಇಲ್ಲೇನಿದೆ ಓಪನಿಂಗ್ ಇದೆ? ಇಲ್ಲಿ ಬಂದ್ವಿ ಅಂತಂದ್ರೆ ಇಲ್ಲೊಂದು ಸ್ಮಾಲ್ ಯುಟಿಲಿಟಿ ಒಂದು ಕೊಟ್ಟಿದೀವಿ ಸರ್. ಇಲ್ಲಿ ಬಂದು ನೋಡ್ಬೋದು ಸರ್. ಆಲ್ಮೋಸ್ಟ್ ಇಲ್ಲಿ ನಮಗೆ ಉಳಿದಿರೋ ಟೈಲ್ಸ್ ಇದರಲ್ಲಿ ಎಲ್ಲ ಸೆಟ್ ಬೇಕಲ್ಲೇ ಮಾಡ್ಕೊಂಡ್ವಿ. ಕಾಂಪೌಂಡ್ ಬಂದು ಆಲ್ಮೋಸ್ಟ್ ಹೈಟ್ ಗೆ ಹಾಕೊಂಡಿದ್ವಿ ಸರ್. ತುಂಬಾ ಹೈಟ್ ಇದೆಲ್ಲ ಸರ್, ಹೈಟ್ ಮಾಡ್ಕೊಂಡಿವಿ. 6 ಅಡಿ ತನಕ ತಗೊಂಡ್ಬಿಟ್ಟಿದ್ದಾರೆ. ಹೈಟ್ ತಗೊಂಡಿದೀವಿ. ಇಲ್ಲಿ ಆಲ್ಮೋಸ್ಟ್ ಏನ ಸಣ್ಣ ಪುಟ್ಟದ ಇದಕ್ಕೆಲ್ಲ ಯೂಸ್ ಮಾಡ್ಕೊಳಕ್ಕಂತ ಹೇಳಿ ಪ್ಲಾನ್ ಮಾಡಿದ್ವಿ. 1 ಅಡಿ ಸೆಟ್ ಬೇಕಾ ಸರ್ ಇಲ್ಲಿ? ಹೌದು ಸರ್. ಓಕೆ, ಸೂಪರ್. ಬನ್ನಿ ಸರ್, ಮುಂದೆ ಹೋಗ್ಬಿಡೋಣ. ಸರ್. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂತ ಯದುನಾಥ್ ಸರ್, ಶೋಭಾ ಮೇಡಮು ಮತ್ತೆ ಕೀರ್ತನ್ ಇದ್ದಾರೆ. ವೆಲ್ಕಮ್ ಮಾಡೋಣ ಇವ್ರನ್ನ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಮನೆ ಓಪನಿಂಗ್ ದಿನನೇ ಬಂದ್ಬಿಟ್ಟಿದೀವಿ ನಾವು. ಒಂದನೇದಾಗಿ ತೊಂದರೆ ಕೊಟ್ವಿ, ಎರಡನೇದಾಗಿ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಹೊಸ ಮನೆಗೆ ಕಂಗ್ರ್ಯಾಚುಲೇಷನ್, ನಿಮ್ಗೂ ಕಂಗ್ರ್ಯಾಚುಲೇಷನ್. ನನ್ನ ಕ್ವಶನ್ ಏನು ಗೊತ್ತಾ, ಫಸ್ಟು ಮನೆಗೆಲ್ಲ ನೆಂಟರು ಬಂದಿದ್ದಾರೆ, ಅವ್ರ ರಿಯಾಕ್ಷನ್ ಯಾವ ಥರ ಇತ್ತು ನಿಮ್ಮ ಮನೆ ನೋಡ್ಬಿಟ್ಟು? ಏನಂದ್ರು? ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು. ಸ್ವಲ್ಪ ಪೆಂಡಿಂಗ್ ಇದೆ, ಅದೆಲ್ಲ ಆಮೇಲೆ ಮಾಡಿಸ್ಕೋ, ಸದ್ಯ ಆಯ್ತಲ್ಲ ಗೃಹ ಪ್ರವೇಶ ಅಂತ. ಖುಷಿ ಪಟ್ರಾ? ಹಾ, ಎಲ್ಲರಿಗೂ ಖುಷಿ ಪಟ್ಟಿದ್ದಾರೆ. ಓಕೆ, ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಎಲ್ಲರೂ ಚೆನ್ನಾಗಿದೆ, ಮನೆ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ ಅಂತ. ಕ್ವಾಲಿಟಿ ಬಗ್ಗೆ
ಎಲ್ಲ ಹೇಳಿದ್ರ ಯಾರಿಗೆ ನೀವು ಮತ್ತೆ ಹೇಳಿದ್ರ RCC ಅವ್ರಿಗೆ ಕೆಲಸ ಕೊಟ್ಟಿದ್ದು ಅಂತಾನೆ ಹೇಳ್ದಿರ್ತಾನೆ. ಅವರು ಆ್ಯಕ್ಚುಲಿ ಇವಾಗ ಹೇಳಬೇಕಂತ ಹೇಳಿದ್ರೆ ಈಗ ಅಡುಗೆಯವರು ಅವರಾಗಿ ಕೇಳಿದ್ರು, ಕನ್ನಡ ಕುವರ ಅವರ ನಿಮ್ಮದು ಮನೆ ಕಟ್ಟಿಸಿದ್ದು ಅವ್ರ ಕಡೆಯಿಂದ ಬಂದಿದ್ದ RCC ಅವರ ಇವರನ್ನೇ ನೋಡಿ ಬಾಸ್ ಅಂತ ಹೇಳಿದೆ. ನಾನು ಯೂಟ್ಯೂಬ್ ನೋಡಿದ್ದೇನೆ ಅವರು ಎಲ್ಲರೂ ನೋಡಿದ್ದಾರೆ ಹಾಗಾದ್ರೆ. ಮೋಸ್ಟ್ ಆಫ್ ಎಲ್ಲ ನೋಡಿದ್ದಾರೆ. ಓಕೆ ಓಕೆ. ನಿಮ್ಗೂ ಯಾರಾದ್ರೂ ಕೇಳಿದ್ರು ಸರ್? ಕೇಳಿದ್ರು. ಇವಾಗ ಇವರು ಕೆಳಗಡೆ ನಮ್ಮ ರಿಲೇಷನ್ ಬಂದಿದ್ರು, ಹೊಸ ಮನೆ ಮಧ್ಯವಾಯಿತು, ಇಲ್ಲ ಮನೆ ಬಗ್ಗೆ ಕಾಂಪ್ಲಿಮೆಂಟ್ ಮನೆ ಕೊಟ್ಟರು, ಚೆನ್ನಾಗಿ ರೂಮ್ಸ್ ಎಲ್ಲ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಅಂತ. ಮೇಡಮ್ ಒಂದು ಕ್ವಶನ್ ಏನಂತಂದ್ರೆ, ಯಾಕೆ RCC ಯಾಕೆ ಚೂಸ್ ಮಾಡ್ತೀರಾ ನೀವು? ನಾನೇನು ಹೇಳ್ತೀನಿ ಬಿಡಿ, ನಿಮ್ಗೇನು ಅನಿಸ್ತು? ಅವರು ಬಿಲ್ಡರ್ ಚೆನ್ನಾಗಿ ಕಟ್ತಾರೆ ಅಂತ ಅಂದ್ಬಿಟ್ಟು, ಆ್ಯಕ್ಚುಲಿ ನಿಮ್ಮ ಕನ್ನಡ ಕುವರಯಿಂದನೇ ನಾನು ಸುಮಾರು ವಿಡಿಯೋಸ್ ನೋಡಿದೆ. ಅದು ನೋಡ್ಬಿಟ್ಟು ಆಲ್ ಆಫ್ ಅ ಸಡನ್ ನಾವು ಡಿಸಿಷನ್ ತೊಗೊಂಡು RCCಗೆ ಹೋದ್ವಿ. ಹನುಮಂತು ಸರ್ ಹತ್ರ ಮಾತಾಡಿದ್ವಿ. ಅವರು ಮಾತಾಡಿದ ರೀತಿ ಎಲ್ಲ ನಮಗೆ ತುಂಬ ಇಷ್ಟ ಆಯಿತು. ಒಳ್ಳೆ ಎಕ್ಸ್ಪ್ಲೇನ್ ಮಾಡಿದ್ರಾ? ಹಾಂ, ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಆಮೇಲೆ ನಿಮ್ಮ ಬಜೆಟಲ್ಲಿ ಆಗತ್ತೆ ಅಂತೆಲ್ಲ ಅವರು ಹೋಪ್ ಕೊಟ್ಟರು. ಸೊ ಆಯಿತು, ನಮ್ಮ ಬಜೆಟಲ್ಲಿ ಆಗತ್ತೆ, ಸರಿ ಮಾಡಿಬಿಡೋಣ ಅಂದ್ಬಿಟ್ಟು. ಅದು ಖುಷಿ ಆಯ್ತು ನಿಮಗೆ? ಹಾಂ, ಅವರು ಹೇಳಿದ್ದು, ಅವ್ರ ಹತ್ರ ಮಾತಾಡಿದ ರೀತಿ ನಮಗೆ ತುಂಬ ಇಷ್ಟ ಆಯಿತು. ಓಕೆ ಓಕೆ. ಅದು ಫಸ್ಟ್ ಇಂಪ್ರೆಷನ್ ಇಸ್ ಗುಡ್ ಇಂಪ್ರೆಷನ್ ಅಂತಾರಲ್ಲ. ಹಾಂ, ಆ ರೀತಿ ಇಂಪ್ರೆಷನ್, ಒಳ್ಳೆ ಇಂಪ್ರೆಷನ್ ಬಂತು. ಸೊ ನಾವು ಮತ್ತೆ ಬೇರೆ ಯಾರು ಬಿಲ್ಡರ್ ಹತ್ರ ಹೋಗ್ಲಿಲ್ಲ. ನಡೀರಿ RCCಗೆ ಜೈ ಅಂದ್ಬಿಟ್ರೆ ನೀವು ಕಡೆಗೆ. ಸರಿ, ಡೈರೆಕ್ಟಾಗಿ RCC ಫಸ್ಟ್ ಬಿಲ್ಡರ್ ಹತ್ರ ಹೋಗಿದ್ದು, ಇವ್ರ ಹತ್ರ. ಆಮೇಲೆ ಸೆಕೆಂಡ್ ಟೈಮ್, ಆಮೇಲೆ ನಿಮ್ಮ ಚಾನೆಲಿಂದ ಇನ್ನೊಂದು ಬೇರೆ, ಅದಕ್ಕೆ ನಾವು ಬರ್ತೀವಿ ಅಂತ ಹೋಗಿಲ್ಲ. ಕಂಪೇರ್ ಮಾಡಿ ನೋಡಿದ್ರಿ ನೀವು? ಕಂಪೇರ್ ಮಾಡಿದ್ದೀವಿ. ಅದೇ ನಿಮ್ಮ ಮುಖಾಂತರನೇ ಸುಮಾರು ವಿಡಿಯೋಸ್ ಹಾಕಿದ್ದೀರಲ್ಲ, ಬೇರೆ ಬಿಲ್ಡರ್ಸ್ ನೀವು ಹಾಕಿದ್ದೀರಾ, ಅದನ್ನೆಲ್ಲ ನೋಡ್ತಾ ಇದ್ವಿ. ಬಟ್ ಅಂದ್ರೆ ಸುಮ್ಮನೆ ಫಸ್ಟ್ ವಿಸಿಟ್ RCC ಹೋಗೋಣ ಅಂತ ಹೋದ್ವಿ. ಅವ್ರ ಹತ್ರ ಮಾತಾಡಿದ ರೀತಿ, ಹನುಮಂತ ಸರ್ ಅವ್ರು ಮಾತಾಡಿದ ರೀತಿ ನಮಗೆ ಮೇನ್ ಆಗಿ ತುಂಬಾ ಇಷ್ಟ ಆಯ್ತು. ಆಲ್ ಆಫ್ ಅ ಸಡನ್ ಅವಾಗಲೇ ನಾವು ಡಿಸಿಷನ್ ತಗೊಂಡ್ವಿ, ಇಲ್ಲ RCCಗೆ ಕೊಡೋಣ, ಕನ್ಸ್ಟ್ರಕ್ಟ್ ಮಾಡಿಸ್ಬಿಡೋಣ. ಆ್ಯಕ್ಚುಲಿ ಮಾಡಿಸ್ಬೇಕು ಅನ್ನೋ ಇದಿರಲಿಲ್ಲ. ಆಲ್ ಆಫ್ ಅ ಸಡನ್ ಅವ್ರ ಹತ್ರ ಸುಮ್ಮನೆ ವಾಕಿನ್ ಆಗಿದ್ದೆ ಫಿಕ್ಸ್ ಆಗ್ಬಿಡ್ತು ಅಂತೀರಾ? ಹೋಗಿ ಅಲ್ಲಿ ನಾವು ಸೆಟ್ಲ್ ಆಯ್ತು. ಆಮೇಲೆ ಇನ್ನೊಂದು ಕ್ವಶನ್, ನೀವಿರೋದು ಇಲ್ಲಿ ಬನಶಂಕರಿ ಕಡೆ ಇದ್ದೀರಾ, ಆಫೀಸ್ ಇರೋದು 8ನೇ ಮೈಲಿ. ಈ ದೂರ ನಿಮಗೆ ತೊಂದರೆ ಅನ್ಸಿಲ್ವಾ ಓಡಾಡೋದಕ್ಕೆ? ಆಕ್ಚುಲಿ ನಮ್ಮ ಮನೆ ಬಂದು HBR ಲೇಔಟ್ ಅಲ್ಲಿ. HBR ಲೇಔಟ್ ಅಲ್ಲಿ ಹಾ, ಅಲ್ಲಿಗೂ ಇಲ್ಲಿಗೂ 28 ಕಿಲೋಮೀಟರ್ಸ್ ಆಗತ್ತೆ. ನಮ್ಗೆ ಬರೋದು ಹೋಗೋದೇನೆ ತುಂಬಾ ಪ್ರಾಬ್ಲಮ್. ಸ್ಟಾರ್ಟಿಂಗ್ ನಲ್ಲಿ ವೀಕ್ಲಿ ಒನ್ಸ್ ಬರ್ತಾ ಇದ್ವಿ. ಮತ್ತೆ ನಮ್ಗೆ ವಾಟ್ಸ್ಆಪ್ ಅಲ್ಲಿ ಅವರೆಲ್ಲ ಅಪ್ಡೇಟ್ ಎಲ್ಲ ಕೊಡ್ತಾ ಇದ್ರು. ಹೇಳಿ, ನಿಮ್ಗೆ ಹೇಗೆ ಗೊತ್ತಾಗ್ತಾ ಇತ್ತು, ಏನ್ ಕತೆ? ಅಲ್ಲ, ವೀಕ್ಲಿ ಒನ್ಸ್ daily updates was coming every day. So the site engineer would post whatever is the progress on the daily basis. So we all used to get the information on the daily basis, the material and everything on time to time. All the work was done. Okay, so ಅಪ್ಡೇಟ್ ಸಿಗ್ತಾ ಇತ್ತು ನಿಮಗೆ ಎವ್ರಿಥಿಂಗ್? 20-25 ಕಿಲೋಮೀಟರ್ ಇಂದ ಬರೋಕ್ಕಿಂತ ಸೊ ಎಲ್ಲ ಇವರೇ ಇದು ಕೊಡ್ತಾ ಇದ್ರು. ಆಮೇಲೆ ಈ ಡಿಸೈನ್, ಮನೆ ಡಿಸೈನ್ ಮಾಡಿರ್ತಾರಲ್ಲ, ಅದು ಡಿಸೈನ್ ಕೂಡ ನಿಮ್ಗೆ ಇಷ್ಟ ಆಯ್ತಾ? ನೀವಾಗಿ ಡಿಸೈನ್ ಇದನ್ನ ಫೈನಲೈಸ್ ಮಾಡಿದ, ಅಥವಾ RCC ಕಡೆಯಿಂದ ನಿಮ್ಗೆ ಈ ಡಿಸೈನ್ ಮಾಡಿ ಚೆನ್ನಾಗಿರುತ್ತೆ ಅಂತ ರೆಕಮೆಂಡೇಶನ್ ಏನಾದ್ರು ಕೊಡಿ? ನಾವು ಆಕ್ಚುಲಿ ನಾವು ಡೂಪ್ಲೆಕ್ಸ್ ಮನೆ ಬೇಕು ಅಂತ ಹೇಳಿದಾಗ ಅವರು ಡಿಸೈನ್ ಮಾಡಿ ತೋರಿಸಿದ್ರು. ನಾವು ಸ್ವಲ್ಪ ಚೇಂಜಸ್ ಹೇಳಿದ್ವಿ ನಮ್ಗೆ ಹೇಗೆ ಬೇಕು ಅಂತ. ಅದೇ ಎಲ್ಲ ಇದಾಗಿ ಫೈನಲೈಸ್ ಆಯ್ತು. ಸೊ ಡಿಸೈನ್ ಅಲ್ಲಿ ನೀವು ಕೂಡ ಒಂಚೂರು ಇನ್ಪುಟ್ ಕೊಟ್ರಿ, ಅವರು ಅವ್ರ ಕಡೆಯಿಂದ ಯಾವ್ದು ಬೆಸ್ಟ್ ಆಗುತ್ತೆ ಅವರೇನೆ ಇನ್ಪುಟ್ ಕೊಟ್ರು. ಅವ್ರು ಕೊಟ್ಟಿದ್ದಕ್ಕೆ ನಾವು ಸ್ವಲ್ಪ ಪೂಜಾ ರೂಮ್ದು ಒಂದು ಸ್ವಲ್ಪ ನಮ್ಗೆ ಕನ್ಫ್ಯೂಷನ್ ಇತ್ತು. ಅದೊಂದು ಸ್ವಲ್ಪ ಇದು ಮಾಡ್ಕೊಂಡು ಆಲ್ಮೋಸ್ಟ್ ಇದು ಮೇಲ್ಗಡೆ ದೊಡ್ಡದು 2 ರೂಮ್ ಮಾಡಿದ್ದೀರಾ. ಕೆಲವೊಬ್ರು ಏನ್ ಮಾಡ್ತಾರೆ, ಸ್ವಲ್ಪ ಕಮ್ಮಿ ಮಾಡ್ಬಿಟ್ಟು ಚಿಕ್ಕ 3 ರೂಮ್ ಮಾಡ್ಬಿಡ್ತಾರೆ. ನೀವು ದೊಡ್ಡದಾಗಿ 2 ರೂಮ್ ಇರ್ಲಿ ಅಂತ ಮಾಡಿ. ಇದು ಐಡಿಯಾ ಯಾರು ಕೊಟ್ಟಿದ್ದು ನಿಮ್ಗೆ? ಇದು ಆಕ್ಚುಲಿ ನಿಮ್ಮ ಮನ್ಸಲ್ಲಿ ಬಂದಿದ್ದು? ಇಲ್ಲ, ನಮ್ಮ ಮನ್ಸಲ್ಲಿ ಇತ್ತು ದೊಡ್ಡದಾಗಿ ರೂಮ್ ಬರ್ಬೇಕು ಅಂತ ಮನ್ಸಲ್ಲಿ ಸ್ಪೇಷಿಯಸ್ ಆಗಿತ್ತು ಇರ್ಬೇಕಂತ. ಅವ್ರನ್ನು ಹಾಗೆ ಇರ್ಲಿ, ನೀವು ಹೇಗೆ ಹೇಳ್ತೀರಾ ಹಂಗ್ ಮಾಡೋಣ ಅಂತ ಅವರೇ ಮಾಡ್ಕೊಟ್ಟು. ಅವರೇ ಮಾಡಿರೋದು. ಅವರು ಡ್ರಾಯಿಂಗ್ ತೋರಿಸಿದ್ರು, ಅದು ಡ್ರಾಯಿಂಗ್ ನೋಡಿ ನಾವು ಓಕೆ ಅಂತ ಹೇಳಿದ್ವಿ. ಅಷ್ಟೇನೆ. ಓಕೆ. ಅಂಡ್ ಫೈನಲ್ ಆಗಿ ನಾನು ಕೇಳುವಂಥದ್ದು, ನೀವೇನ್ ಅನ್ಕೊಂಡಿದ್ರಿ, ಏನ್ ಡಿಸೈನ್ ಮಾಡಿದ್ರಿ, ಇವತ್ತೇನು ಔಟ್ಪುಟ್ ಬಂದಿದೆ, ಎಲ್ಲ ಮ್ಯಾಚ್ ಆಗ್ತಾ ಇದೆಯಾ? ಎಲ್ಲ ಮ್ಯಾಚ್, ಎವ್ರಿಥಿಂಗ್ ಮ್ಯಾಚ್ ಆಗ್ತಾ ಇದೆ. ಎವ್ರಿಥಿಂಗ್ To a certain extent, yes, everything matched. Again, here and there were pending work, but it's at the final stage it's going to be cleared. So not, I mean, I would recommend RCC. So do you recommend ಮಾಡ್ತೀರಾ? Absolutely.
ಆಮೇಲೆ ಟೈಮ್ ಸರಿಯಾಗಿ ಇವತ್ತು ನಿಮ್ಮದು ಮನೆ ಓಪನಿಂಗ್ಗೆ ಕರೆಕ್ಟಾಗಿ ಎಲ್ಲ ಬಿಟ್ಕೊಟ್ರೆ ನಿಮಗೆ ಎವ್ರಿಥಿಂಗ್ ಒಂಚೂರು ಕೆಲಸ ಪೆಂಡಿಂಗ್ ಇದೆ ಬಟ್ ಆದರೂ ನೀವು ಹೇಳಿರ್ತೀರಾ ಇವತ್ತು ಬಿಟ್ಕೊಡ್ಬೇಕು ನಮ್ಗೆ ಅದೇ ನಾವು ಹೇಳಿದ್ವಿ ಏನಾದ್ರೂ ಆಗ್ಲಿ ನಮ್ಗೆ ಇವತ್ತು ಗೃಹ ಪ್ರವೇಶ ಆಗ್ಲೇಬೇಕಂತ ಆಗಲೇಬೇಕು ಆಗ್ಲೇಬೇಕಂತ ಅದಕ್ಕೆ ಅನುವು ಮಾಡಿಕೊಟ್ಬಿಟ್ರು ಅಲ್ವಾ? ಮಾಡಿಕೊಟ್ಟಿದ್ರು. ಓಕೆ. ಆ್ಯಂಡ್ ಫೈನಲ್ ಆಗಿ ವರ್ತ್ ಅನ್ನೋದು ಒಂದಿರುತ್ತೆ, ನಾವೇನು ಅಮೌಂಟ್ ಹಾಕ್ತೀವಿ ಒಂದು ಮನೆಗೆ ಇರ್ಬೋದು, ಅದು ವರ್ತ್ ಇರಬೇಕು ಅಲ್ವಾ? ಸೊ ಇವತ್ತೇನು ನೀವು ಇಲ್ಲಿ ಬಂಡವಾಳ ಹಾಕಿದ್ದೀರಾ ಮನೆಗೆ, ಇಸ್ ಇಟ್ ವರ್ತ್ ಸರ್? ವರ್ತಿದೆ ವರ್ತ್ ಇದೆ ಅಂತೀರಾ? ಹ್ಯಾಪಿ ಇದ್ದೀರಾ ನೀವು? ನೀವು ಹೇಳಿ ಸರ್, ಇಸ್ ಇಟ್ ವರ್ತ್ ಸರ್? It's worth. ಓಕೆ, ನಿಮ್ಗೆ ಏನು ಅನ್ಸುತ್ತೆ ಮೇಡಮ್? ಹೌದಪ್ಪ ಹಾಕಿರೋದಕ್ಕೂ ನಮಗೆ ಸಾರ್ಥಕ ಆಯ್ತು ಅನ್ನೋದೊಂದಿದೆಯಾ? ಇದೆ, ಸಾರ್ಥಕ ಆಗೋದಿದೆ. ಖುಷಿ ಆಗಿದೆ ಹಾಗಾದ್ರೆ? ಇದೆ ಹಾಗಾದ್ರೆ ನಮ್ಮ RCCಗೆ ಒಂದು ತಮ್ಸ್ ಕೊಟ್ಬಿಡ್ಬೋದಾ ನೀವು? ಒಂದು ತಮ್ಸ್ ಕೊಡಿ ಸರ್ ಹಾಗಾದ್ರೆ. ಓಕೆ, ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ RCC. ಸರ್ ಇಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಹೌದು ಸರ್. ಇದು ಬಾಕ್ಸ್ ಟೈಪ್ ತಗೊಂಡಿದ್ರಲ್ಲ ಸ್ಟೆಪ್ ಇಲ್ಲಿ? ಸರ್ ಬಾಕ್ಸ್ ಟೈಪ್ ತಗೊಂಡಿದೀವಿ. ಯೂಶಲಿ ಏನಂತಂದ್ರೆ ಇಲ್ಲಿ ಮಧ್ಯದಲ್ಲಿ ಒಂದು ಪೂಜಾ ರೂಮ್ ಇಂಟಿಗ್ರೇಟ್ ಮಾಡ್ತಾ ಇದೀವಿ. ಹೌದು. ಬಟ್ ಪೂಜಾ ರೂಮ್ ರಿಕ್ವೈರ್ಮೆಂಟ್ ಇಲ್ಲ ಅಂತ ಹೇಳಿ ಕ್ಯಾನ್ಸಲ್ ಮಾಡಿ ನಾವು ಸ್ವಲ್ಪ ಸ್ಪೇಸ್ ಕಮ್ಮಿ ಇಟ್ಕೊಂಡು ಮೇಲ್ಗಡೆ ನೋಡ್ಬೋದು ಸರ್. ಡೈರೆಕ್ಟ್ ಆಗಿ ಸ್ಕೈಲೈಟ್ ಬರಂಗಿಲ್ಲ, ಸ್ಕೈಲೈಟ್ ಕೆಳಗಡೆ ಬೀಳೋ ತರ ಮಾಡ್ಕೊಂಡಿದ್ದೀರಾ? ಹೌದು ಸರ್. ಆಮೇಲೆ ರೈಲಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿ MSA ಅಲ್ವಾ ಸರ್ ಇದು? ಹೌದು ಸರ್, ಎಲ್ಲ ಕಂಪ್ಲೀಟ್ಲಿ ಕೆಳಗಡೆಯಿಂದನೂ ಎಲ್ಲಾನು MSA ಮಾಡ್ಕೊಂಡ್ ಬಂದಿದ್ದೀರಾ. ಆಮೇಲೆ ಇಲ್ಲಿ ಸ್ಟೆಪ್ಸ್ ಅಲ್ಲಿ ಬಳಸಿರುವಂತ ಇದ್ಯಾವುದು ಗ್ರಾನೈಟ್? ಇದು ರೆಗ್ಯುಲರ್ ಸರ್, ಲಪೋತ್ರ ಏನು ಯೂಸ್ ಮಾಡ್ತೀವಲ್ಲ ಅದನ್ನೇ ಯೂಸ್ ಮಾಡ್ಕೊಂಡಿದೀವಿ. ಕಾಸ್ಟ್ ಎಷ್ಟಾಯ್ತು ಸರ್ ಇದು? ಸರ್ ಇದು 100 rupees ಸರ್. 100 ಸರ್ ಇವಾಗ ಲಪೋತ್ರ ತಗೊಂಡ್ರೆ ನಮಗೆ ಎಲ್ಲಿಂದ ಎಲ್ಲಿವರೆಗೂ ಹೋದ್ರೂ 100 rupees, 110, 90 rupees ಆ ಥರನೇ ಸರ್. ಮೇಲೆ ಬಂದ್ರೆ ಇದು ಲಾಂಜ್ ಏರಿಯಾ ಸರ್. ಇದು ಹೌದು ಸರ್, ಒಂದು ಚಿಕ್ಕದೊಂದು ಲಾಬಿ ತರ ಮಾಡ್ಕೊಂಡಿದೀವಿ. ಇಲ್ಲಿ ಲೈಬ್ರರಿ ಅದಿದಂತ ಮಾಡ್ಕೊಳಕ್ಕೆ ಅಂತ ಪ್ರಾವಿಷನ್ ಕೊಟ್ಟಿದೀವಿ. ಫ್ಲೋರ್ ಸರ್ ಇಲ್ಲಿ ಫ್ಲೋರಿಂಗ್ ಫ್ಲೋರ್ 2x4 ವೆಟ್ರಿಫೈಡ್ ಬಾಡಿನೇ ಸರ್. ಎಷ್ಟು ಕಾಸ್ಟ್ ಎಷ್ಟಾಗಿದೆ ಸರ್ ಇದು? ಸರ್ ಇದು ನಮ್ಗೆ ಒಂದು 60 rupees ಸಿಗುತ್ತೆ. 60 ರೂಪಾಯಿ ಸಿಗುತ್ತೆ ಸರ್. ಓಕೆ. ಇಲ್ಲೂ UPVC ವಿಂಡೋಸ್ ಇಲ್ಲೂ UPVC ವಿಂಡೋಸ್ ವಿತ್ ಸೇಫ್ಟಿ ಗ್ರಿಲ್ಸ್ ಸರ್. ಮಸ್ಕಿಟೋ ಮೆಶ್ ಕೂಡ ಬಂದಿರುತ್ತೆ. ಆಮೇಲೆ ಇದೆಲ್ಲಾನು ಆಲ್ಮೋಸ್ಟ್ UPVC ವಿಂಡೋಸ್ ಎಲ್ಲಾನು 15 years ಫ್ರೇಮ್ ವಾರಂಟಿ ಬಂದ್ಬಿಡುತ್ತೆ ಸರ್. 15 years. ಬನ್ನಿ ಸರ್ ಇಲ್ಲಿ ಒಳಗಡೆ ಹೋಗ್ಬಿಡೋಣ. ಓಕೆನ ಮುಂಚೆ ಇದು ಸ್ವಿಚ್ ಬೋರ್ಡ್ ತುಂಬಾ ಯೂನಿಕ್ ಆಗಿದೆ ಸರ್. ಸ್ವಿಚ್ ಬೋರ್ಡ್ ಹೌದು ಸರ್. ಯಾವ್ದು ಸರ್ ಇದು ಸ್ವಿಚ್ ಬೋರ್ಡ್? ಸ್ವಿಚ್ ಬೋರ್ಡ್ ಲಿಶಾದು ಸರ್. ಲಿಶಾ ಯೂಸ್ ಮಾಡಿದೀವಿ. ಆಮೇಲೆ ಡೋರ್ ಕಾನ್ಸೆಪ್ಟ್ ನೋಡ್ಬೋದು ಸರ್. ಇಲ್ಲೂ ಎದುರುಗಡೆ ಡೋರ್ಗಳು ಕೊಟ್ಟಿದೀವಿ. ಈ ರೂಮ್ದು ಸರ್ ಯೂನಿಕ್ ಆಗಿದೆ ಅಲ್ಲ ಸರ್ ಇದು? ಸರ್ ನೋಡಿ ವೀಕ್ಷಕರೇ, ಪ್ಲೇನ್ ಆಗಿದೆ, ಡಿಸೆಂಟ್ ಲುಕ್. ಎಷ್ಟು ಕಾಸ್ಟ್ ಎಷ್ಟಾಯ್ತು ಸರ್ ಇದು? ಸರ್ ಇದು ಎಲ್ಲ ಡೋರ್ ಮತ್ತೆ ಫ್ರೇಮಿಂಗ್ ಎಲ್ಲ ಅಂದ್ರೆ ಒಂದು 12,000 13,000 ಗಂಟೆ ಬರುತ್ತೆ ಸರ್. ಸಾಲಿಡ್ ಫ್ರೇಮ್ ಅಲ್ವಾ? ಸಾಲಿಡ್ ಫ್ರೇಮ್. ಇದು ರೆಡಿಮೇಡ್ ಲ್ಯಾಮಿನೇಟೆಡ್ ಡೋರ್ಸ್. ಬನ್ನಿ ಸರ್ ಒಳಗಡೆ ಹೋಗೋಣ. ಫಸ್ಟ್ ಮಾಸ್ಟರ್ ಬೆಡ್ರೂಮ್ ನೋಡ್ಬೋಣ ಬನ್ನಿ ಸರ್. ಇದು ಮಾಸ್ಟರ್ ಬೆಡ್ರೂಮ್ ಸರ್? ಮಾಸ್ಟರ್ ಬೆಡ್ರೂಮ್ ಸರ್. ಸರ್ ಎಷ್ಟು ಅಗಲ ಇದೆ ಮಾಸ್ಟರ್ ಬೆಡ್ರೂಮ್? ಸರ್ 18 ಅಡಿ ಅಗಲ ಇದೆ ಸರ್. 18 ಅಡಿ? 18 ಅಡಿ ಉದ್ದ ಇದೆ, 12 ಅಡಿ ಅಗಲ ಇದೆ ಸರ್. ತುಂಬಾ ದೊಡ್ಡದಾಗಿದೆ ಸರ್ ಇದು. ಹೌದು ಸರ್. ವೀಕ್ಷಕರೇ ನೋಡ್ಬೋದು, ಆಗಿದೆ. ಯಾಕಂದ್ರೆ 30-40 ನಲ್ಲಿ ಸರ್ ನಾನು ಇದೊಂದು ಸಜೆಸ್ಟ್ ಮಾಡಕ್ ಇಷ್ಟಪಡ್ತೀನಿ. ಎಲ್ಲ ಮೇಲ್ಗಡೆ 3 ರೂಮ್ ಪ್ಯಾಕ್ ಮಾಡಕ್ ಹೋಗ್ತಾರೆ, ಬಟ್ 2 ರೂಮ್ ಪ್ಯಾಕ್ ಮಾಡಿದ್ರೆ ಇಷ್ಟು ದೊಡ್ಡ ರೂಮ್ ಬರುತ್ತೆ ಸರ್. ದೊಡ್ಡದಾಗಿ ಬರುತ್ತಲ್ವಾ? ನಮ್ಗೆ ಇವಾಗ ಹೋಟೆಲ್ಸ್ ಅಲ್ಲಿ ಇಲ್ಲೆಲ್ಲ ಸ್ಟೇ ಮಾಡಿದಾಗ ಹೆಂಗಿರುತ್ತಲ್ಲ ಆ ತರ ಆ ಲೆವೆಲ್ ಅಲ್ಲಿ ಕಂಫರ್ಟ್ ಇದೇ. ನೋಡಿ ವಾರ್ಡ್ರೋಬೇ ನೋಡಿ ಎಷ್ಟು ಅಗಲ ಬಂದ್ಬಿಟ್ಟಿದೆ. ವಾರ್ಡ್ರೋಬ್ ಫುಲ್ ಲೆಂತ್ ಬಂದ್ಬಿಡುತ್ತೆ ನೋಡಿ ಸರ್. ವಾರ್ಡ್ರೋಬ್ನು 8 ಡೋರ್ಸ್ ಬರ್ತಾ ಇದೆ. ಹೌದು ಸರ್. ಇಲ್ಲಿ ಮನೆ ಇಂಟೀರಿಯರ್ ಮಾಡಿದಿರಾ ಇಲ್ಲ ಸರ್ ನೀವು? ಇಂಟೀರಿಯರ್ ನಾವೇ ಮಾಡಿದೀವಿ ಸರ್. ನೀವೇ ಮಾಡಿದ್ದೀರಾ? ಇಂಟೀರಿಯರ್ ಬರೀ ನಾವು ಜಸ್ಟ್ 2 lakhs ಮಾಡಿದೀವಿ ಸರ್. 2 ಲಕ್ಷ? 2 ಲಕ್ಷದಲ್ಲಿ ಇಂಟೀರಿಯರ್ ಮಾಡಿದೀವಿ ಸರ್. 41 ಲಕ್ಷದಲ್ಲಿ ಎಲ್ಲ ಮುಗಿದೋಗಿದೆ. ಹೌದು ಸರ್. ಆಮೇಲೆ ವಿಂಡೋಸ್ ಉದ್ದುದ್ದ ತಗೊಂಡ್ಬಿಟ್ಟಿದ್ದೀರಿ. ಇದೇನು ವಿಂಡೋಸ್ ಸರ್? ವಿಂಡೋಸ್ ಯಾಕಂದ್ರೆ ರೂಮ್ ಇದು ಡಿಸ್ಟೆನ್ಸ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಫ್ರೆಂಚ್ ವಿಂಡೋಸ್ ತಗೊಂಡಿದ್ದಾಗಲ್ಲ ಅಂತ ಹೇಳಿ 2 ವಿಂಡೋಸ್ ತಗೊಂಡಿದ್ದೀವಿ ಸರ್. ಈ ಡೈರೆಕ್ಷನ್ ಅಲ್ಲಿ ಬೆಡ್ ಕೊಡೋಣ ಅಂತ ಪ್ಲಾನ್ ಮಾಡಿದೀವಿ. ಈ ಕಡೆ ಡೈರೆಕ್ಷನ್ ಅಲ್ಲಿ ಇಲ್ಲಿ ಎದುರುಗಡೆ ಟಿವಿ ಯೂನಿಟ್ ನೆಲ್ಲ ಪ್ಲಾನ್ ಮಾಡಿದೀವಿ. ಓಕೆ. ಸೊ ಅದ್ರ ಪಕ್ಕ ಆ ಕಡೆ ಈ ಕಡೆ ವಿಂಡೋಸ್ ಇರುತ್ತೆ. ವಿಂಡೋಸ್. ಹೌದು. ಈ ಕಡೆ ಬಂದ್ರೆ ಸರ್, ಇಲ್ಲಿ ಬಂದ್ರೆ ಒಂದು ವಾಕಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದೀವಿ ಸರ್. ಇದು ವಾಕಿಂಗ್ ವಾರ್ಡ್ರೋಬ್ ಇದೆ ಇಲ್ಲಿ? ಹೌದು ಸರ್. ಇಲ್ಲಿ ನೋಡಿ ಸರ್, ಇಷ್ಟು ಸ್ಪೇಸ್ ಇದೆ, ಇಲ್ಲಿ ರೆಡಿ ಆಗ್ಬೋದು. ಇಲ್ಲೊಂದು ಆಕ್ಚುಲಿ ಸ್ಲೈಡಿಂಗ್ ಡೋರ್ ಬರ್ಬೇಕು ಸರ್. ಓಕೆ. ಇನ್ನ ಮಾಡಿಸ್ಕೊಂಡಿಲ್ಲ. ಇಲ್ಲಿ ನಮ್ಗೆ ಒಂದು ಚಿಕ್ಕದಾಗ ಒಂದು ಕಬೋರ್ಡ್ ಇದೆ, ಮತ್ತೆ ಡ್ರೆಸ್ ಅಪ್ ಹಾಕಿ ಒಂದು ಯೂನಿಟ್ ಇದೆ, ಮತ್ತೆ ಒಳಗಡೆ ಸ್ಟೋರೇಜ್ಗೆ ಅಂತಾನೆ ಎಲ್ಲ ಡೀಟೇಲ್ಸ್ ಇದು ಕೊಟ್ಬಿಟ್ಟಿದೀವಿ. ಆಮೇಲೆ ಕೆಳಗಡೆ ಡ್ರಾವರ್ಸ್ ಸರ್. ರೆಡಿ ಆಗಕ್ಕೆ ಮೇಕಪ್ ಇದಕ್ಕೆಲ್ಲಾನು ಇಲ್ಲೇ ಆಗ್ಬೋದು. ನೀಟ್ ಆಗಿದೆ ಸರ್, ಕಂಪ್ಲೀಟ್ ಆಗಿ. ಆಮೇಲೆ ಈ ಕಡೆ ಬಂದ್ರೆ ವಾಶ್ರೂಮ್ ಸೈಜ್ ನೋಡ್ಬೋದು ನಮಗೆ ಆಲ್ಮೋಸ್ಟ್ 6x7 ಸಿಗುತ್ತೆ ಸರ್. 6x7 ಹೌದು ಸರ್. ದೊಡ್ಡದಾಗಿದೆ ಸರ್. ಇವಾಗ ಸ್ವಲ್ಪ ಗುರುಪ್ರವೇಶಕ್ಕೆಲ್ಲ ಯೂಸ್ ಮಾಡಿದ್ದಾರೆ, ಹಂಗಾಗಿ ಸ್ವಲ್ಪ ಡೆಟ್ ಆಗಿದೆ. ಇದು ಸರ್ ಇದು ಟೈಲ್ಸ್ ಹಾಕೊಟ್ಬಿಟ್ಟಿದೆ ಅಲ್ವಾ? ಕಾಸ್ಟ್ ಎಷ್ಟಾಯ್ತು ಸರ್? ಸರ್ ಅದನ್ನು ಆಲ್ಮೋಸ್ಟ್ 60 rupees ಇದೆ. 60 ಇದೆ. ಹೌದು ಸರ್. ಆಮೇಲೆ ಇದು ಫಿಟ್ಟಿಂಗ್ಸ್ ಮಿಕ್ಸರ್, ವಾಲ್ ಮಿಕ್ಸರ್ ಹಾಕಿದ್ದೀರಾ? ಹೌದು ಸರ್, ವಾಲ್ ಮಿಕ್ಸರ್ ಹಾಕಿದೀವಿ. ಇಲ್ಲೆಲ್ಲ ಫಿಟ್ಟಿಂಗ್ಸ್ ಎಲ್ಲ ತುಂಬಾ ಹೈ ಎಂಡ್ ಏನು ಹೋಗ್ಲಿಲ್ಲ. ರೆಗ್ಯುಲರ್ ವಾರಂಟಿ ಮೆಟೀರಿಯಲ್ಸ್ 15 years 10 years ವಾರಂಟಿ ಇರೋವನ್ನೆಲ್ಲ ಯೂಸ್ ಮಾಡ್ಕೊಂಡು ಇಲ್ಲಿ ಯೂಸ್ ಮಾಡಿರುವಂಥದ್ದು. ಓಕೆ, ಬನ್ನಿ ಸರ್ ಆ ರೂಮ್ಗೆ ಹೋಗ್ಬಿಡೋಣ ಇವಾಗ. ಸರ್ ಇದು ರೂಮು
ಸರ್ ಈ ರೂಮ್ ಬಂದ್ಬಿಟ್ಟು ಕಾಮನ್ ಬೆಡ್ರೂಮ್ ಇಲ್ಲ ಕಿಡ್ಸ್ ಬೆಡ್ರೂಮ್ ಅಂತ ಹೇಳ್ಬೋದು. ಇದು ದೊಡ್ಡದಾಗಿದೆಲ್ಲ ಸರ್, ಇದು ಸಿಕ್ಕಾಪಟ್ಟೆ ದೊಡ್ಡದಿದೆ ಸರ್. ಸೈಜ್ ಏನ್ ಸರ್ ಇದು ಬಂದ್ಬಿಟ್ಟು ಸರ್ 14 ಅಡಿ ಉದ್ದ ಇದೆ, 15 ಅಡಿ ಅಗಲ ಇದೆ ಸರ್. 14ಕ್ಕೆ 15 14ಕ್ಕೆ 15 ಇದೆ ನೋಡಿ ವೀಕ್ಷಕರೇ. ಸ್ಪೇಷಿಯಸ್ ಆಗಿದೆ. ಆಮೇಲೆ ಇದಕ್ಕೆ ಮೇನ್ ರೋಡ್ ಬರೋದ್ರಿಂದ ಇದು ಕ್ರಾಸ್ ವೆಂಟಿಲೇಷನ್ ಅಂತ ಹೇಳಿ 2 ವಿಂಡೋಸ್ ಇಟ್ಕೊಂಡು ವಿಂಡೋಸ್ ಮಾಡಿದ್ದೀರಲ್ವಾ ಇಲ್ಲಿ? ಹಾಂ ಸರ್. ನೋಡಿ ವೀಕ್ಷಕರೇ, UPVC ವಿಂಡೋಸ್ ಹಾಕಿದ್ದಾರೆ. ಅಂಡ್ ರೂಮ್ ಸೈಜ್ ಮಾತ್ರ ಹ್ಯೂಜ್ ಸರ್ ಇದು. ಅದಕ್ಕೆ ಸರ್ 2 ರೂಮ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಸರ್. ಚೆನ್ನಾಗಿರುತ್ತೆ ಅಂತೀರಾ? 3 ರೂಮ್ ಮಾಡ್ತೀವಲ್ಲ ಸ್ವಲ್ಪ ಪ್ಯಾಕ್ ಆಗೋಗ್ಬಿಡುತ್ತೆ. ಓಕೆ. ಫ್ಲೋರಿಂಗು ನೋಡಿ ಸರ್, ಇದನ್ನು ಅಷ್ಟೇನೆ ಈಗ ಆಲ್ಮೋಸ್ಟ್ ಇದೇ ತರದ್ ಚೂಸ್ ಮಾಡ್ತಾ ಇದೀವಿ ಸರ್. ಎಲ್ಲ ಸ್ವಲ್ಪ ಸೀಮ್ಲೆಸ್ ಆಗಿ ಕಾಣೋ ತರದ್ದು ಮಾರ್ಬಲ್ ಫಿನಿಶ್ಡ್. ಅಲ್ಲಿ ಇದ್ರ ಬಂದ ನೋಡಿ ಸರ್, ಗ್ರಾನೈಟ್ ಏನು ನಮ್ಗೆ ಇದೆ ನಮ್ಮ ತುಂಬಾ ಕಾಸ್ಟ್ ಮೆಟೀರಿಯಲ್ ಏನಲ್ಲ ಸರ್. ಗ್ರಾನೈಟ್ ಎಲ್ಲ ಇದ್ರ ಮುಂದೆ ಏನು ನಮ್ಗೆ ಏನು ಇಲ್ಲ ಬಿಡಿ ಸರ್, ಚೆನ್ನಾಗಿದೆ ಸರ್ ಇದು. ಆಕ್ಚುಲಿ ಲುಕ್ಕು ಕೊಡಲ್ಲ ಸರ್. 60 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. 60 ರೂಪಾಯಿಗೆಲ್ಲ ಆರಾಮಾಗಿ ಸಿಕ್ಬಿಡುತ್ತೆ. ಈ ಕಡೆ ವಾಕಿನ್ ವಾಟರ್ ಬಸ್ ಸರ್ ಇಲ್ಲಿ ನೋಡಬಹುದು, ಇದೊಂದು ಸ್ಪೇಷಿಯಸ್ ಆಗಿದೆ ಸರ್. ಇಲ್ಲಿ ಒಳಗಡೆ ವಾಕಿನ್ ವಾಟರ್ ಸ್ಪೇಸಿಯಸ್ ಆಗಿ ಕೊಟ್ಬಿಟ್ಟಿದ್ದಾರೆ. ಚೆನ್ನಾಗಿದೆ ಸರ್, ದೊಡ್ಡದಾಗಿದೆ. ಆಕ್ಚುಲಿ ಇಲ್ಲೂ ಕೂಡ ವಾರ್ಡ್ರೋಬ್ ಅಂತ ಕೊಟ್ಕೊಂಡಿದೀವಿ. ಆಮೇಲೆ ಕ್ಲೈಂಟ್ ರಿಕ್ವೈರ್ಮೆಂಟ್ ಇಲ್ಲ, ಇಷ್ಟೇ ಸಾಕು ಅಂತ ಹೇಳಿದ್ರು. ಅದಕ್ಕೆ ಇಷ್ಟು ಮಾಡ್ಬಿಟ್ಟು ಇಲ್ಲೊಂದು ಮಿರರ್ ನ ಗೋಡೆಗೆ ಹಾಕ್ಬಿಟ್ಟಿದ್ದಾರೆ. ಇದು ಯಾಕಂದ್ರೆ ಕಾಮನ್ ಬೆಡ್ರೂಮ್ ಇರೋದ್ರಿಂದ. ಅಟ್ಯಾಚ್ ವಾಶ್ರೂಮ್ ಇಲ್ಲ, ಅಟ್ಯಾಚ್ ವಾಶ್ರೂಮ್ ಸರ್. ಸೈಜ್ ಸರ್ ಇದ್ರದ್ದು ಈ ವಾಶ್ರೂಮ್ದು ಸರ್ ಇದ್ರದ್ದು ಸೈಜ್ ಬಂದ್ಬಿಟ್ಟು ನಮಗೆ ಲೆಂತ್ ಬಂದ್ಬಿಟ್ಟು 10 ಅಡಿ ಸಿಗುತ್ತೆ ಸರ್. 10 ಅಡಿ 10 ಅಡಿ ಅಗಲ ಇದೆ. ಮತ್ತೆ ಈ ಅಗಲ ಬಂದ್ಬಿಟ್ಟು 5 ಅಡಿ ಸಿಗುತ್ತೆ ಸರ್. 5 ಅಡಿ 10/5 10/5 ಸಿಗುತ್ತೆ. ತುಂಬಾ ದೊಡ್ಡದಿದೆ ಬಿಡಿ ತುಂಬಾ ಸರ್. ದೊಡ್ಡದಿದೆ ಸರ್. ಓಕೆ. ಸೊ ಎಲ್ಲ ಕಡೆನೂ ವಾಲ್ ಮಿಕ್ಸರ್ ಹಾಕಿದ್ದಾರೆ. ವಾಲ್ ಮಿಕ್ಸರ್ ಹಾಕಿದೀವಿ. ಆಮೇಲೆ ಪ್ಯಾಟರ್ನ್ ಟೈಲ್ಸ್ ಕೂಡ ಪ್ಲಾನ್ ಮಾಡಿದೀವಿ. ಚೆನ್ನಾಗಿದೆ ಸರ್. ಈ ಟೈಲ್ಸ್ ತುಂಬಾನೇ ಸೂಪರ್ ಆಗಿ ಬಂದಿದೆ. ಒಂದು ವಾಶ್ ಬೇಸಿನ್ ಕೂಡ ಕೊಟ್ಬಿಟ್ಟಿದ್ದಾರೆ. ಹೌದು ಸರ್. ಈ ಡೋರು ನೋಡ್ಬೋದು ಸರ್, ಆಫ್ಟರ್ ಪೇಂಟಿಂಗ್ ನಾವು ಹಳೆ ವಿಡಿಯೋದಲ್ಲಿ ನೋಡಿದ್ವಿ, ಅಲ್ಲಿನ ಪೇಂಟ್ ಆಗಿರ್ಲಿಲ್ಲ. ಓಕೆ. ಪೇಂಟ್ ಆದ್ಮೇಲೆ ಈ ತರ ಬರುತ್ತೆ. ಇದನ್ನ ಸಿಂಗಲ್ ಕೋಟ್ ಅಷ್ಟೇ ಆಗಿದೆ, ಇನ್ನೊಂದು ಕೋಟ್ ಆಗಿಲ್ಲ. WPC ಡೋರ್ ಅಲ್ವಾ ಸರ್ ಇದು? ಡಬಲ್ ಕೋಟ್ ಆಯ್ತು ಅಂದ್ರೆ ಕ್ಲೀನ್ ಆಗಿ ಕವರ್ ಅಪ್ ಆಗುತ್ತೆ, ನೀಟ್ ಆಗಿರುತ್ತೆ. ಇದನ್ನು ಅಷ್ಟೇನೆ. ಯಾವ್ದಾದ್ರು ನಾವು WPC ಗೆ ಇದೊಂದ್ ಕಲರ್ ಮಾಡೋ ಬದಲಾಗಿ ಫುಲ್ ಫ್ರೇಮ್ ಒಂದ್ ಕಲರ್ ಇದನ್ನೆಲ್ಲ ಸೇರ್ಸ್ ಒಂದ್ ಕಲರ್ ಹೊಡೆದ್ರೆ ತುಂಬಾ ನೀಟ್ ಆಗಿರುತ್ತೆ. ವಾರ್ಡ್ರೋಬ್ ಕೂಡ ಅಷ್ಟೇ, ವಾರ್ಡ್ರೋಬ್ ರೆಡಿ ಇದೆ ಅಲ್ವಾ ಸರ್? ಹೌದು. ಅದನ್ನ ಮೇಲ್ಗಡೆ ಸ್ಟಿಕ್ಕರ್ ಕಿತ್ತಾಕಿಲ್ಲ ಸರ್. ಓಕೆ. ಸೊ ಈ ಕಡೆ ಬಂದ್ರ ಸರ್, ಈ ಕಡೆ ಬಂದ್ರಿ ಅಂತಂದ್ರೆ ಇವರು ಸರ್ ಮಗನಿಗೆ ಅಂತಂತೇಳಿ ರೂಮ್ ಮಾಡಿದ್ದು. ಅವ್ರಿಗೊಂದು ಸ್ಪೇಷಿಯಸ್ ಬಾಲ್ಕನಿ ಒಂದು ಕೊಟ್ಬಿಟ್ಟಿದೀವಿ ಸರ್. ಇಲ್ಲಿ ಆರಾಮಾಗಿ 3-4 ಜನ ಚೇರ್ ಹಾಕೊಂಡ್ ಕುಂತ್ಕೋಬಹುದು, ಅಷ್ಟು ದೊಡ್ಡದಾಗಿದೆ. ದೊಡ್ಡದಾಗಿದೆಲ್ಲ ಸರ್ ಇದು ಬಾಲ್ಕನಿ. ಹೌದು ಸರ್. 4 ಫೀಟ್ ಅಲ್ವಾ ಅಗಲ? 5 ಫೀಟ್ ಇದೆ ಸರ್ ಅಗಲ. 5 ಫೀಟ್ ಇದೆ. ಹೌದು. ಇದೆಲ್ಲ ಸೇರ್ಬಿಟ್ಟು 5 ಅಡಿ ಆಗ್ಬಿಡುತ್ತೆ. 5 ಅಡಿ ಇದೆ. 5 ಅಡಿ ಅಗಲಕ್ಕೆ ನಮ್ಗೆ ಆಲ್ಮೋಸ್ಟ್ ಇದನ್ನು 10-11 ಅಡಿ ಉದ್ದ ಸಿಗುತ್ತೆ ಸರ್. ಏನ್ ಟಾಯ್ಲೆಟ್ ಇದೆಲ್ಲ ನೋಡೋದಲ್ಲ. ಇದೆಷ್ಟು ಸರ್ ಇದು ಟೈಲ್ಸ್ ಇದು ಕಾಸ್ಟ್? ಸರ್ ಇದನ್ನು ಅಷ್ಟೇ ಸರ್, ಆವರೇಜ್ ನಮ್ಗೆ 60 ರೂಪೀಸ್ ಒಳಗಡೆ 60 ರೂಪಾಯಿನೇ ಬಂತು ತಗೊಂಡ್ರು ನಾವು. ಇದನ್ನು ಅಷ್ಟೇ ಸರ್, ಸ್ವಲ್ಪ ಮಾರ್ಬಲ್ ಫಿನಿಶ್ ಇರ್ಲಿ ಅಂತ. ಮಾರ್ಬಲ್ ಫಿನಿಶ್ ಅನ್ನು ತಗೊಂಡಿದ್ರೆ ಕೆಳಗಡೆ ವುಡನ್ ಫಿನಿಶ್ ಸರ್. ವುಡನ್ ಫಿನಿಶ್ ಇದು ತಗೊಂಡು ಚೆನ್ನಾಗಿ ಮಾಡಿದಿರ ಸರ್. ಸ್ವಲ್ಪ ಸ್ಕಿಡ್ ಆಗಬಾರ್ದು ಅಂತ ಹೇಳಿ ಕುತ್ಕೊಳ್ಳಬಹುದು, ನಾವು ಕುತ್ಕೊಳ್ಳಬಹುದು ಸರ್ ಇಲ್ಲಿ. ಆಮೇಲೆ ಪಾಟ್ಗಳೆಲ್ಲ ಇಟ್ಕೊಳ್ಳಕ್ಕೆ ಅಂತ ಪಾಟ್ ಎಲ್ಲ ಇಟ್ಕೋಬಹುದು ಆರಾಮಾಗಿ. ಅದಕ್ಕಂತ ಇವೆಲ್ಲ MS ಅಲ್ಲೇ ಮಾಡ್ಬಿಟ್ಟಿದ್ದೀರಾ. ಇದು ನೋಡಿ ಸರ್, ಇದೊಂದು ಗ್ಲಾಸ್ ರೈಲಿಂಗ್ ಮಾಡೋಣ ಅಂತ ಹೇಳಿದ್ರು, ಬಟ್ ಆಮೇಲೆ ಬೇಡ ಅಂತ ಬಜೆಟ್ ಇನ್ನ ಜಾಸ್ತಿ ಆಗ್ಬಿಡುತ್ತೆ ಅಂತ ಹೇಳಿ ಎಲ್ಲ MS ಅಲ್ಲೇ ಸೊ ಎಲ್ಲ ಟೈಟ್ ಬಜೆಟ್ ಅಲ್ಲಿ ಮಾಡಿರೋದಾಗಿದೆ ಅಂದ್ರೆ ಸಿಕ್ಕಾಪಟ್ಟೆ ಟೈಟ್ ಬಜೆಟ್. ಸೂಪರ್ ಸೂಪರ್. ಬನ್ನಿ ಸರ್, ಇದೆಷ್ಟಾಯ್ತು ಸರ್? 2x4 2x2 ಸರ್ ಇದೊಂದು 45 ರೂಪೀಸ್ 50 ರೂಪೀಸ್ಗೆ ಸಿಗುತ್ತೆ. 45 ರೂಪಾಯಿ. ಈ ಡೋರ್ ಸರ್ ಇದು? ಸರ್ ಇದೂ ಅಷ್ಟೇ ಮಾಮೂಲಿ ಯಾವುದು WPC ಡೋರಾ? ಪ್ರಿಂಟೆಡ್ ಆದ್ರೆ ಈ ಕಡೆಯಿಂದ ನೀಟಾಗಿ ಕಾಣಿಸ್ತಾರೆ. ಚೆನ್ನಾಗಿದೆ ಸರ್ ಇದು. ಇದೆಷ್ಟಾಗುತ್ತೆ ಸರ್ ಇದು? ಸರ್ ಇದೊಂದು 4-5,000 ಒಳಗಡೆ 4-5 ರೂಪಾಯಿ ಆಗುತ್ತೆ. ಈ ಕಡೆಯಿಂದ ಹ್ಯಾಂಡ್ಲಿಂಗ್ ಎಲ್ಲ ಏನಿಲ್ಲ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಮನೆ ಬಗ್ಗೆ ಮಾಹಿತಿಯನ್ನು ಸರ್ ಕೊಟ್ಟರು, ಜೊತೆಯಲ್ಲಿ ಓನರ್ ಕೂಡ ಮಾತಾಡಿದ್ರು. ಮನೆ ಓಪನಿಂಗ್ ದಿನನೇ ತೊಂದರೆ ಕೊಟ್ಟಿದ್ದೀವಿ, ಆದರೂ ಕೂಡ ಖುಷಿಯಿಂದ ಮನೆ ಬಗ್ಗೆ ಒಂದು 4 ಮಾತಾಡಿದ್ರು, RCC ಬಗ್ಗೆ ಒಂದು 4 ಮಾತಾಡಿದ್ರು. ತುಂಬಾ ಖುಷಿ ಆಯಿತು. ಆ್ಯಂಡ್ ನಿಮಗೂ ಕೂಡ ಇದೇ ರೀತಿಯಲ್ಲಿ ಖುಷಿಯಾಗಿ ನಿಮ್ಮ ಮನೇನು ನೀವು ಓಪನ್ ಮಾಡಬೇಕಾ? ಹಾಗಾದರೆ ದಯವಿಟ್ಟು RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ. 8ನೇ ಮೈಲಲ್ಲಿ ಇವ್ರ ಆಫೀಸ್ ಇದೆ. ಮೆಟ್ರೋ ಹತ್ಕೊಂಡು 8ನೇ ಮೈಲಿ ಬನ್ನಿ, ಒಂದು ಕಾಲ್ ಹಾಕಿ, ಯಾರಾದರೂ ಬಂದ್ಬಿಟ್ಟು ನಿಮ್ಮನ್ನು ಪಿಕ್ ಮಾಡ್ತಾರೆ. ಆ್ಯಂಡ್ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಟ್ಟು, ಕೊಟೇಶನನ್ನು ಕೊಟ್ಟು ಕಳಿಸ್ಕೊಡುವಂಥ ಜವಾಬ್ದಾರಿ ಇರೋದು. ಇಡೀ ಮಾರ್ಕೆಟನ್ನು ನೀವು ಸರ್ವೆ ಮಾಡಿ, ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮನೆಯ ಕೊಟೇಶನ್ ತೊಗೊಂಡು ಕಂಪೇರ್ ಮಾಡಿ ನೋಡಿ ನಿಮ್ಮ ಮನೆಯನ್ನು ನನ್ಸಾಗಿಸ್ಕೊಳ್ಳಿ. ವೀಕ್ಷಕರೇ ನಮಸ್ಕಾರ.